ಗೌತಮ ಬುದ್ಧರು ತಮ್ಮ ಯಾವ ಬೋಧನೆಗಳನ್ನ ನೀಡಿದ್ರೋ ಆ ಬೋಧನೆಗಳನ್ನ ಧಮ್ಮ ಅಂತ ಕರೀತಾರೆ. ಆ ಬೋಧನೆಗಳನ್ನ ಅನುಸರಿಸುತ್ತಾ ಗೌತಮ ಬುದ್ಧರು ಪ್ರಚಾರ ಮಾಡಿದಂತಹ ಆ ಮತದ ತತ್ವಗಳನ್ನ ಅನುಷ್ಠಾನಕ್ಕೆ ತಂದು ಆ ಮಾರ್ಗದಲ್ಲಿ ಮುನ್ನಡೆಯುವಂತಹ ಜನರನ್ನ ಬೌದ್ಧರು ಅಂತ ಕರೀತಾರೆ. ಈ ಬೌದ್ಧರಲ್ಲೂ ಸಾಧನಾ ಪಥದಲ್ಲಿ ಗಂಭೀರವಾಗಿ ಮುಂದುವರಿತಾರಲ್ಲ, ಅವರನ್ನ ಬೌದ್ಧ ಭಿಕ್ಕುಗಳು ಭಿಕ್ಕುಗಳು ಅಂತಂದ್ರೆ ಬಿಕ್ಕು ಅನ್ನೋದು ಪಾಳಿ ಭಾಷೆಯಲ್ಲಿ ಪದ. ಅದನ್ನೇ ನಾವು ನಮ್ಮ ಸಂಸ್ಕೃತಕ್ಕೋ ಕನ್ನಡಕ್ಕೋ ತಕ್ಕೊಂಡ್ರೆ ಬಿಕ್ಕು ಅಂದ್ರೆ ಅರ್ಥ ಏನೋ ಭಿಕ್ಷುಗಳು ಅಂತ. ಭಿಕ್ಷುಗಳು, ವಟುಗಳು, ಸಾಧಕರು. ಬೌದ್ಧ ಮತ ಜಗತ್ತಿನಲ್ಲಿ ಒಂದು ಪ್ರಮುಖವಾದ ಮತ. ಯಾಕೆಂದ್ರೆ ಚೈನಾ ದೇಶ, ಜಪಾನ್, ಥೈಲ್ಯಾಂಡ್, ವಿಯೆಟ್ನಾಂ, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಈ ಎಲ್ಲ ದೇಶಗಳಲ್ಲೂ ಬಹಳ ಪ್ರಮುಖವಾದಂತಹ ಮತ ಅಂದ್ರೆ ಬೌದ್ಧ ಮತವೇ. ಆ ಬೌದ್ಧ ಮತದಲ್ಲೂ ಹಲವಾರು ಪಂಗಡಗಳಿವೆ, ಹಲವಾರು ಸೆಕ್ಟ್ಸ್ ಅಂತಂದ್ರೆ ಅವ್ರದೇ ಆದ ಪಂಥಗಳು ಇವೆ ಬೇರೆ ಬೇರೆ. ಇಂಥ ಬೌದ್ಧ ಮತದ ಸ್ಥಾಪಕರಾದ ಗೌತಮ ಬುದ್ಧರು ಕ್ರಿಸ್ತಪೂರ್ವ 563ರಿಂದ 483ರವರೆಗೆ ಬದುಕಿ ಬಾಳಿದ ಮಹಾಪುರುಷರು. 80 ವರ್ಷ ಬದುಕಿ ಬಾಳಿದ್ರು. ಅವರು ಹುಟ್ಟಿದ್ದು ರಾಜಮನೆತನದಲ್ಲಿ. ಅವರ ತಂದೆ ಶುದ್ಧೋಧನ ಚಕ್ರವರ್ತಿ, ತಾಯಿ ಮಾಯಾದೇವಿ. ಈ ಇಬ್ಬರು ರಾಜ ದಂಪತಿಗಳ ಮಗನಾಗಿ ಹುಟ್ಟಿದ ಅವರಿಗೆ ಅಷ್ಟ ಐಶ್ವರ್ಯಗಳು ಅರಮನೆಯಲ್ಲಿತ್ತು. ಅರಮನೆಯ ಎಲ್ಲ ವೈಭೋಗಗಳ ಮಧ್ಯೆ ಗೌತಮರು ಬೆಳೆದರು. ಆದರೆ ಅವರಿಗೆ 29 ವರ್ಷ ವಯಸ್ಸು. ಸಿದ್ಧಾರ್ಥ ಗೌತಮ ಅರಮನೆಯನ್ನು, ಆ ಎಲ್ಲ ಸಂಪತ್ತನ್ನು, ವೈಭೋಗಗಳನ್ನು ತೊರೆದು ಒಂದು ದಿನ ತನ್ನ ಸಾರಥಿಯಾದ ಚೆನ್ನನಿಗೆ ಹೇಳ್ತಾರೆ, ಅಪ್ಪ, ನನ್ನನ್ನ ಇಂದು ರಾತ್ರಿ ಕತ್ತಲೆ ಇರುವಾಗ ಊರನ್ನ ದಾಟಿಸಿದ್ರು ನನಗೆ ಅಂತ ಕೇಳ್ಕೊಳ್ತಾರೆ. ರಾತ್ರಿ ಇದ್ದಕ್ಕಿದ್ದ ಹಾಗೆ ನಿರ್ಧಾರ ತೆಗೆದುಕೊಂಡು ಅರಮನೆಯನ್ನು, ಅಂತಹ ವೈಭೋಗ ಸಂಪತ್ತನ್ನ ಬಿಟ್ಟು ಎದ್ದು ಹೊರಟೇ ಬಿಡುತ್ತಾರೆ. ಹೊರಡಲಿಕ್ಕೆ ಮೊದಲು ಒಮ್ಮೆ ತಮ್ಮ ಪತ್ನಿಯಾದ ಯಶೋಧರೆಯ ಕೋಣೆಯ ಒಳಗಡೆ ಹೋಗಿ ನೋಡುತ್ತಾರೆ. ಯಶೋಧರೆ ಮಲಗಿದಳೆ, ಮಗ ರಾಹುಲ ಪಕ್ಕದಲ್ಲಿ ಮಲಗಿದಾನೆ, ಚಿಕ್ಕ ಮಗು. ಕೊನೆಯ ಬಾರಿ ಅವರಿಬ್ಬರನ್ನ ನೋಡಿ ವಿದಾಯ ಹೇಳಿ ಅರಮನೆಯಿಂದ ಕತ್ತಲೆ ನಡುರಾತ್ರಿ ಚೆನ್ನ ತಂದಂತಹ ರಥದಲ್ಲಿ ಕುಳಿತು ಹೊರಟೇ ಬಿಡ್ತಾರೆ. ಏನಕ್ಕೆ ಹೊರಡುತ್ತಾರೆ, ಎಲ್ಲಿಗೆ ಹೊರಡುತ್ತಾರೆ? ಆ ಕತ್ತಲಿನಲ್ಲಿ ಅವರು ಹೊರಟದ್ದು ಜಗತ್ತಿನ ದುಃಖಕ್ಕೆ ಕಾರಣವನ್ನ ತಿಳಿದುಕೊಳ್ಳಲಿ, ಪರಿಹಾರವನ್ನ ಹುಡುಕಲು. ಅವರಿಗೆ ಎಚ್ಚರವಾಗ್ಬಿಟ್ಟಿತ್ತು. ಅದು ಎಂತ ಎಚ್ಚರ ಅಂದ್ರೆ ಅಂತರ್ಜಾಗೃತಿ. ಆ ಆತ್ಮ ಜಾಗೃತವಾಗ್ಬಿಟ್ಟಿತ್ತು. ಜಗತ್ತಿನಲ್ಲಿ ಬಹಳಷ್ಟು ದುಃಖವಿದೆ. ಈ ದುಃಖಕ್ಕೆ ಕಾರಣ ಏನು? ಯಾಕಿಷ್ಟು ಜನ ದುಃಖದಿಂದ ಪರಿತಪಿಸುತ್ತಿದ್ದಾರೆ? ಇದಕ್ಕೆ ಮೂಲ ಕಾರಣ ಏನು? ಇದಕ್ಕೆ ಪರಿಹಾರವೇನು? ನಾನು ಹುಡುಕಲೇಬೇಕು. ಅವರಿಗೋಸ್ಕರ ಅಲ್ಲ, ಅವರು ಸಕಲ ವೈಭೋಗಗಳಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಏನು ಕೊರತೆ ಇಲ್ಲ. ಅರಮನೆಯಲ್ಲಿದ್ದಾರೆ. ಅವರಿಗೆ ಅರಮನೆಯ ಎಲ್ಲ ಸಂಪತ್ತು, ವೈಭೋಗಗಳು ಅವರಿಗಿದೆ. ಆದರೆ
ಅವರು ಇಡೀ ಮಾನವ ಜನಾಂಗವನ್ನು ಕುರಿತು ಆಲೋಚನೆ ಮಾಡುತ್ತಿದ್ದಾರೆ. ಆ ದಿವಸ ರಾತ್ರಿ ಮಾನವ ಜನಾಂಗದ ಉದ್ಧಾರಕ್ಕಾಗಿ, ಅಭಿವೃದ್ಧಿಗಾಗಿ, ಅವರ ಯೋಗಕ್ಷೇಮಕ್ಕಾಗಿ ಅವರ ಅಷ್ಟೈಶ್ವರ್ಯಗಳನ್ನು ಬಿಟ್ಟು ನಡು ರಾತ್ರಿಯಲ್ಲಿ ಎದ್ದು ಹೊರಟೇ ಬಿಟ್ಟರು. ಆ ಪ್ರಶ್ನೆಗಳು ಅವರನ್ನ ಬಹಳವಾಗಿ ಕಾಡ್ತಾ ಇತ್ತು. ತಂದೆಯಾದ ಶುದ್ಧೋಧನ ಮಗನಾದಂತ ಬುದ್ಧನನ್ನ ಬಹಳ ಪ್ರೇಮಿಸುತ್ತಿದ್ದ. ಕಾರಣ ಒಬ್ಬನೇ ಮಗ. ದೇವದತ್ತ ಈತನಿಗೆ ದಾಯಾದಿ, ಗೌತಮನಿಗೆ. ದೇವದತ್ತನು ಇವ್ರ ಜೊತೆಲೆ ಬೆಳೀತಾನೆ. ಆದ್ರೆ ದೇವದತ್ತನ ಸ್ವಭಾವ ಇವರಿಗೆ ವ್ಯತಿರಿಕ್ತವಾದ ಸ್ವಭಾವ. ಈಗ ಕತೆ ಆಳಕ್ಕೆ ಹೋಗೋದು ಬೇಡ. ಬುದ್ಧ ತಂದೆಯ ಪ್ರೇಮವನ್ನ ಉಂಡು ಬೆಳೆದವನು. ಆದ್ರೆ ಈಗ ತಂದೆಯನ್ನು ಬಿಟ್ಟು ಹೊರಟಿದ್ದಾನೆ, ತಾಯಿಯನ್ನ ಬಿಟ್ಟು ಹೊರಟಿದ್ದಾನೆ, ಹೆಂಡತಿಯನ್ನ, ಮಗುವನ್ನ, ಎಲ್ಲರನ್ನು, ಅರಮನೆಯನ್ನ, ತನ್ನ ರಾಜ್ಯವನ್ನ, ಸಾಮ್ರಾಜ್ಯವನ್ನ, ಸಂಪತ್ತನ್ನು ಬಿಟ್ಟು ಹೊರಟಿದ್ದಾನೆ. ಎಲ್ಲ ಬಿಟ್ಟು ಹೊರಟು ಬಿಟ್ಟಿದ್ದಾನೆ ಅಂತಂದ್ರೆ ಅದೊಂದು ಮಹಾತ್ಯಾಗವಲ್ವಾ? ಮಹಾತ್ಯಾಗ. ಬರೀ ಬಹಿರಂಗ ಪ್ರಪಂಚದಲ್ಲೇ ಅಲ್ಲ, ಅಂತರಂಗ ಪ್ರಪಂಚದಲ್ಲೂ ಮಹಾತ್ಯಾಗ, ಪರಮ ವೈರಾಗ್ಯ ಅದು. ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಮತ್ತೆ ನಾನು ಹಿಂತಿರುಗಿ ಇಲ್ಲಿಗೆ ಬರುವುದಿಲ್ಲ ಅಂತ. ಅವರ ತಂದೆಯಾದ ಶುದ್ಧೋಧನ ಈತ ಬುದ್ಧನಾದ ನಂತರ ಬಹಳವಾಗಿ ಕೇಳ್ಕೊತಾರೆ. ಆ ಪ್ರಸಂಗವೇ ಬೇರೆ. ಆದ್ರೆ ಬುದ್ಧ ಬರಲ್ಲ ಅಂತ ಹೇಳ್ತಾನೆ. ಅದೊಂದು ರೀತಿಯಲ್ಲಿ ಅದನ್ನ ಆ ವಿಷಯವನ್ನ ತಿಳಿಸಿಕೊಡ್ತಾನೆ. ಹೇಳ್ತಾನೆ, ಪ್ರಜ್ಞಾ ಪ್ರವಾಹದಲ್ಲಿ ನಾನು ಬಹಳ ದೂರ ಹೋಗ್ಬಿಟ್ಟಿದ್ದೀನಿ ತಂದೆ, ನಾನು ಹಿಂತಿರುಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಜ್ಞೆ ಏನಿದ್ರು ಒಮ್ಮುಖವಾಗಿ ಹರಿಯುತ್ತೆ, ಹೊರಟು ಬಿಟ್ಟಿದ್ದೀನಿ. ಇನ್ನ ನಾನು ಹಿಂತಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲ. ಒಮ್ಮೆ ಬುದ್ಧನ ಆದ ನಂತರ ಈತ ಕಪಿಲ ವಸ್ತುವಿನ ಬಳಿ ಬರ್ತಾನೆ. ಅಂದ್ರೆ ಊರಾಚೆ ಕಾಡಿಗೆ ಎಲ್ಲ ಇರ್ತಾ ಇದ್ದಿದ್ದು, ಹೆಚ್ಚಿಗೆ ವನಗಳಲ್ಲಿ ಇರ್ತಾ ಇದ್ದದ್ದು. ತಂದೆ, ಶುದ್ಧೋಧನ, ಯಶೋಧರೆ, ರಾಹುಲ ಮೂವರು ಓಡಿ ಬರ್ತಾರೆ ಇದನ್ನ ಭೇಟಿಯಾಗಲಿಕ್ಕೆ. ಸಾವಿರಾರು ಜನ ಬುದ್ಧನನ್ನ ಕಾಣಕ್ಕೆ ಬಂದಿರ್ತಾರೆ. ಆ ಗುಂಪಿನಲ್ಲಿ ರಾಜ ಕೂಡ ಬರ್ತಾನೆ. ಶುದ್ಧೋಧನ ರಾಜ ಪರಿಯಾಗಿ ಬೇಡ್ಕೊಳ್ತಾನೆ, ಹಿಂತಿರುಗಿ ಬಂದು ಬಿಡು, ಅರಮನೆಯಲ್ಲಿ ಒಟ್ಟಿಗೆ ಇರುವಂತ. ಕೊಡಲ್ಲ ಅವರು, ಯಾಕೆಂದ್ರೆ ಅವರ ಮಾರ್ಗವೇ ಬೇರೆಯಾಗಿತ್ತು. ಇರ್ಲಿ, ಅಂತಹ ಗೌತಮ ಬುದ್ಧರು ಜಗತ್ತಿನ ಕಷ್ಟ ಸುಖಗಳನ್ನ ಪರಿಹರಿಸಲಿಕ್ಕಾಗಿ ಮಹಾ ತ್ಯಾಗವನ್ನೇ ಮಾಡಿದರು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಜಗವೆಲ್ಲ ಮಲಗಿರಲು ತಾನೊಬ್ಬನೆದ್ದ. ಯಾರು? ಜಗವೆಲ್ಲ ಮಲಗಿರಲು ತಾನೊಬ್ಬನೆದ್ದ. ಅವನೊಬ್ಬನೇ ಒಬ್ಬ ಎದ್ದು ಬಿಟ್ಟ. ನಡುರಾತ್ರಿಯಲ್ಲಿ ಅವನಿಗಿರಲಿಕ್ಕೆ ಆಗಲಿಲ್ಲ. ಗೌತಮ ಬುದ್ಧ ಅಂತ. ಗೌತಮ ಬುದ್ಧ ಚಿಕ್ಕಂದಲ್ಲಿ ಬೆಳೆಯುವಾಗ ಅವನನ್ನ ಒಂದು ರೀತಿ ಅರಮನೆಯಲ್ಲಿ ಕಟ್ಟಲಾಕ್ಬಿಟ್ಟಿದ್ರು ತಂದೆ. ಅವರಿಗೆ ಯಾರು ಹೇಳಿದ್ರು ಜ್ಯೋತಿಷಿ, ಈತ ಇಲ್ಲ ಬಹಿರಂಗ ಪ್ರಪಂಚದಲ್ಲಿ ಮಹಾ ಚಕ್ರವರ್ತಿ ಆಗ್ತಾನೆ, ಇಲ್ಲ ಅಂತರಂಗ ಪ್ರಪಂಚದಲ್ಲಿ ಪರಮ ವೈರಾಗಿಯಾಗಿ ಮಹಾನ್ ಚಕ್ರವರ್ತಿ ಆಗ್ಬಿಡ್ತಾನೆ ಅಂತ. ಶುದ್ಧೋಧನಿಗೆ ಭಯ ಇತ್ತು. ಎಲ್ಲಿ ಇವನು ಪರಮ ವೈರಾಗ್ಯದ ಮಾರ್ಗವನ್ನ ಹಿಡಿದು ಬಿಡ್ತಾನೋ ಅಂತ ಅರಮನೆ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಗೌತಮನನ್ನ ಬಿಡಲೇ ಇಲ್ಲ. ಆತನಿಗೆ ಜಗತ್ತಿನ ಒಂದು ಅಂಶವೂ ಗೊತ್ತಾಗಬಾರ್ದು. ಈ ಜಗತ್ತಿನಲ್ಲಿರುವಂತ ಯಾವ ಕಷ್ಟವೂ ಸಂಪರ್ಕವೂ ಸಿಕ್ಕಬಾರದು ಅಂತ ಅವನನ್ನು ಬಂಧನದಲ್ಲಿ ಬೆಳೆಸ್ಬಿಟ್ಟ. ಆದ್ರೆ ಒಮ್ಮೆ ಚೆನ್ನನ ಜೊತೆ ಯಾರಿಗೂ ತಿಳಿಯದ ಹಾಗೆ ಹೊರಗೆ ಹೋದಂತಹ ಬುದ್ಧನಿಗೆ ಒಬ್ಬ ಮೃತ ವ್ಯಕ್ತಿ, ಒಬ್ಬ ವೃದ್ಧ ವ್ಯಕ್ತಿ, ಒಬ್ಬ ಕಾಯಿಲೆಯಿಂದ ನರಳುತ್ತಿರುವ ವ್ಯಕ್ತಿ, ಮೂವರು ಕಂಡು ಬಂದರು. ಅವನಿಗೆ ಡೆತ್ ಅಂದ್ರೆ ಏನು ಗೊತ್ತಿಲ್ಲ, ಸಿಕ್ನೆಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅಂದ್ರೆ ಕಾಯಿಲೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ವೃದ್ಧಾಪ್ಯ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಮೊಟ್ಟ ಮೊದಲ ಬಾರಿಗೆ ನೋಡಿ ಚಕಿತನಾದಂತಹ ಬುದ್ಧ ಅಂದೇ ಆ ಕೆಲವು ದಿನಗಳಲ್ಲೇ ಆತ ನಿರ್ಧಾರಕ್ಕೆ ಬಂದುಬಿಡ್ತಾನೆ. ಈ ದುಃಖವನ್ನ ಪರಿಹರಿಸಲಿಕ್ಕೆ ಮಾರ್ಗವನ್ನ ನಾನು ಹುಡುಕ್ಲೇಬೇಕು ಅಂತ ಅವನ ಮನ ನೊಂದಿತು. ಅಲ್ಲದೆ ಜಗತ್ತಿನಲ್ಲಿ ಅಪಾರವಾದ ದುಃಖವಿದೆ ಎಂಬ ಅರಿವುಂಟಾಯಿತು.
ಆಗಲೇ ಅವನಿಗೆ ಈ ಪ್ರಶ್ನೆಗಳೆದ್ದದ್ದು. ದುಃಖಕ್ಕೆ ಕಾರಣವೇನು, ಅದರ ಪರಿಹಾರವೇನು ಎಂಬ ಪ್ರಶ್ನೆಗಳಿಗೆ ಉತ್ತರ ಅರಮನೆಯಲ್ಲಿ ಸಿಕ್ಕಲಿಲ್ಲ ಆತನಿಗೆ. ಅರಮನೆಯಲ್ಲಿ ಎಲ್ಲಿ ಸಿಕ್ಕುತ್ತೆ ಇಂಥ ಪ್ರಶ್ನೆಗಳಿಗೆ ಉತ್ತರ? ಇವೆಲ್ಲ ಎಕ್ಸಿಸ್ಟೆನ್ಷಿಯಲ್ ಕ್ವೆಶ್ಚನ್ಸ್, ಇವೆಲ್ಲ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಮೂಲಭೂತ ಪ್ರಶ್ನೆಗಳು. ಅಷ್ಟೈಶ್ವರ್ಯದಲ್ಲಿ ಮುಳುಗಿರುವಂತಹ ಅರಮನೆಯಲ್ಲಿ ಇಂಥ ಉನ್ನತವಾದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಸ್ಥಳವೇ ಇಲ್ಲ. ಹಾಗಾಗಿ ಅವನು ಎಚ್ಚರಗೊಂಡ. ಗೌತಮನ ಮನಸ್ಸು ಪರಿಹಾರಗಳನ್ನು ಹುಡುಕದೆ ವಿಶ್ರಾಂತಿಯನ್ನು ಹೊಂದಲು ಸಾಧ್ಯವೇ ಇರಲಿಲ್ಲ. ಆ ತುಡಿತ ಹಾಗಿತ್ತು ಅವನಿಗೆ. ಆ ಒಳಗಿನಿಂದ ಮೇಲೆ ಇರ್ತಾ ಇರುವಂತ ತುಡಿತ, ಅದು ಎಷ್ಟೋ ವರ್ಷಗಳ ಸಂಸ್ಕಾರದ ಫಲ. ಆ ಸಂಸ್ಕಾರದ ಫಲ ಆತನನ್ನ ಈಗ ಈ ಪ್ರಶ್ನೆಗಳಿಗೆ ಪರಿಹಾರ ಹುಡುಕ್ಲಿಕ್ಕೆ ಪ್ರೇರೇಪಣೆ ನೀಡ್ತಾ ಇದೆ. ಬುದ್ಧನಿಗೆ ಎಚ್ಚರವಾಗಿ ಹೋಗಿತ್ತು. ಆತ ಸಮಸ್ತ ಕುಟುಂಬವನ್ನು, ಅರಮನೆಯನ್ನು, ಸಕಲ ವೈಭೋಗಗಳನ್ನು ತೊರೆದು ಅಡವಿಯನ್ನು ತಲುಪಿದ. ಅಲ್ಲಿ 6-7 ವರ್ಷಗಳ ಕಾಲ ಅಲೆದಾಡಿದ. ಕೊನೆಗೆ ಬೋಧಿ ವೃಕ್ಷದ ಕೆಳಗಡೆ ಗಯಾ ಪ್ರಾಂತ್ಯದಲ್ಲಿ ತಪಸ್ಸನ್ನು ಮಾಡಿದ. ಗಯಾ ಎಂಬ ಸ್ಥಳದಲ್ಲಿ 49 ದಿನಗಳ ನಿರಂತರ ತಪಸ್ಸು. 49 ದಿನಗಳ ನಿರಂತರ ತಪಸ್ಸು. ಮಧ್ಯಮ ಮಾರ್ಗವನ್ನ ಆಗ್ಲೇ ಹಿಡಿದಿದ್ದ. ಮಧ್ಯಮ ಮಾರ್ಗ ಅಂದ್ರೆ ಈ ಕಡೆನೂ ಅತಿ ಇಲ್ಲ, ಆ ಕಡೆನೂ ಅತಿ ಇಲ್ಲ. ಅಂದ್ರೆ ವಿಪರೀತ ಆಹಾರವನ್ನು ಸೇವಿಸಲ್ಲ, ಹಾಗೆ ಇಂಥ ಆಹಾರವಿಲ್ಲದೆ ಇರೋದು ಇಲ್ಲ. ಆ ರೀತಿ ಮಧ್ಯಮ ಮಾರ್ಗವನ್ನು ಆಗ್ಲೇ ಕಂಡುಕೊಂಡಿದ್ದ ಆತ. ಆ ಮಧ್ಯಮ ಮಾರ್ಗವನ್ನ ಕಂಡುಕೊಂಡಂತಹ ಬುದ್ಧ 49 ದಿನಗಳ ನಿರಂತರ ತಪಸ್ಸಿನ ನಂತರ ಆತನಿಗೆ ಜ್ಞಾನೋದಯವಾಗ್ಬಿಡ್ತು. ಆ ಜ್ಞಾನೋದಯವನ್ನ ವೈಶಾಖ ಮಾಸದ ಹುಣ್ಣಿಮೆಯ ದಿನ ಆತನಿಗೆ ಆ ಜ್ಞಾನೋದಯ ಆಯಿತು. ಆಗ ಆತನಿಗೆ 35 ವರ್ಷ ವಯಸ್ಸು. 29 ವರ್ಷ ವಯಸ್ಸಲ್ಲಿ ಬಿಟ್ಟ ಅರಮನೆಯನ್ನ 35 ವರ್ಷ ವಯಸ್ಸಿಗೆ ಜ್ಞಾನೋದಯವನ್ನ ಹೊಂದಿದ. ಜ್ಞಾನೋದಯವನ್ನ ಹೊಂದಿದ ನಂತರ ಗೌತಮ ಬುದ್ಧನಾಗಿದ್ದ. ಬುದ್ಧ ಅಂದ್ರೆ ಯಾರು ಎಚ್ಚರಗೊಂಡಿದಾರೋ ಅವರು ಬುದ್ಧರು. ಯಾರು ಮಲಗಿದಾರೋ ಅವರೆಲ್ಲ ಬುದ್ಧರು. ನಾವು ಯಾರು ಬುದ್ಧರಲ್ಲ. ನಮಗೆ ಎಚ್ಚರ ಅನ್ನೋದೇ ಇಲ್ಲ. ನನ್ನ ಮೊನ್ನೆ ಒಂದು ಉದಾಹರಣೆ ಕೊಟ್ಟೆ. ಎಮ್ಮೆ ಕೆರೆಗೆ ನೀರ್ ಕುಡಿಲಿಕ್ಕೆ ಹೋಗುತ್ತೆ. ಹೇಗ್ ನೀರ್ ಕುಡಿಯುತ್ತೆ? ಸೀದಾ ಕೆರೆ ಒಳಗ್ ನುಗ್ಗುತ್ತೆ. ಒಳಗ್ ನುಗ್ಗಿ ಅಲ್ಲಿರುವಂತಹ ರಾಡಿಯನ್ನೆಲ್ಲ ಎತ್ತಿ ಮೈ ಮೇಲೆ ಹಾಕೊಳ್ಳುತ್ತೆ, ಮುಖಕ್ಕೆ ಒರೆಸ್ಕೊಳ್ಳುತ್ತೆ, ಬೆನ್ನಿಗೆ ಹಾಕೊಳ್ಳುತ್ತೆ, ಬಾಲಕ್ಕೆ ಕಂಟಿಸ್ಕೊಳ್ಳುತ್ತೆ, ಕೊನೆಗೆ ಅಲ್ಲೇ ಮುಳುಗುತ್ತೆ. ಆ ರಾಡಿ ನೀರ್ನಲ್ಲೇನೆ ಮುಳುಗಿ ಎದ್ದು ಅದೇ ನೀರನ್ನೇ ಕುಡಿದು ಅದು ಅಮೃತ ಅಂತ ಸುಖವಾಗಿದ್ದೀನಿ ಅಂತ. ನಾವೆಲ್ಲ ಅದೇ ಸ್ಥಿತಿಯಲ್ಲಿ ಇರೋದು. ನಮಗೆ ಎಚ್ಚರ ಇನ್ನ ಆಗಿಲ್ಲ. ಇದೆಲ್ಲ ಇಂಟೆಲೆಕ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನಮ್ಮಲ್ಲಿ ಇನ್ನರ್ ಟ್ರಾನ್ಸ್ಲೇಷನ್ ಅಥವಾ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇಲ್ಲ. ಆತ ಬುದ್ಧನಾಗಿದ್ದ, ಎಚ್ಚರಗೊಂಡಿದ್ದ. ಥಿಯಾಸಫಿ ಸಾಹಿತ್ಯದಲ್ಲಿ ಈ ಒಂದು ದೀಕ್ಷೆಯನ್ನ ಬುದ್ಧ ದೀಕ್ಷೆ ಅಂತ ಕರೀತಾರೆ. ಆ ನಂತರ ಬುದ್ಧ ಮೊಟ್ಟ ಮೊದಲ ಬಾರಿಗೆ ಬೋಧನೆಗಳನ್ನ ಸಾರನಾಥದಲ್ಲಿ ನೀಡಿದ. ಧರ್ಮಚಕ್ರ ಪ್ರವರ್ತನ ಸೂತ್ರ ಬೋಧನೆಗಳನ್ನ 5 ಮಂದಿ ತನ್ನ ಶಿಷ್ಯರಿಗೆ ಸಾರನಾಥದ ಜಿಂಕೆ ವನದಲ್ಲಿ ನೀಡಿದ. ಚತುರಾರ್ಯ ಸತ್ಯಗಳು, ಅಷ್ಟಾಂಗಪಥ, ಸುವರ್ಣ ಅಷ್ಟಾಂಗಪಥ ಆತನ ಬೋಧನೆಗಳ ಮುಖ್ಯ ವಿಷಯವಾಗಿತ್ತು. ಆ ನಂತರ 45 ವರ್ಷಗಳ ಕಾಲ ಬುದ್ಧ ಪ್ರಚಾರವನ್ನ ಮಾಡಿದ, ಬೋಧನೆಗಳನ್ನ ನೀಡಿದ, ಊರಿನಿಂದ ಊರಿಗೆ ಸಂಚರಿಸಿದ. ಊರಾಚೆಯ ವನ ಅಥವಾ ಕಾಡಿನಲ್ಲಿ ಅವನು ವಾಸ ಮಾಡ್ತಾ ಇದ್ದ. ಶಿಷ್ಯರ ಒಂದು ತಂಡವನ್ನ ಹೊಂದಿದ. ಕೊನೆಗೆ ಆತನಿಗೆ ಬೋಧನೆಗಳನ್ನ ನೀಡ್ತಾ ಊರಿನಿಂದ ಊರಿಗೆ ಅಲೆದಾಡ್ತಾ 80 ವರ್ಷ ವಯಸ್ಸಾಗಿತ್ತು. ಕುಶಿನಗರ ಅಂತ ಒಂದು ಸ್ಥಳ ಇದೆ, ಯುಪಿನಲ್ಲೇ ಬರುತ್ತೆ ಕುಶಿನಗರ. ಕುಶಿನಗರದ ಹೊರವಲಯದಲ್ಲಿ ಪರಿನಿರ್ವಾಣವನ್ನ ಹೊಂದಿದ. ಪರಿನಿರ್ವಾಣ ಅಂತಂದ್ರೆ ಆತ ನಿರ್ವಾಣವಾಗಿ ಬಿಟ್ಟ. ಆತ ನಿರ್ವಾಣವಾದದ್ದು ಯಾವತ್ತೋ? ವೈಶಾಖ ಮಾಸದ ಹುಣ್ಣಿಮೆಯ ದಿನಾನೇ. ಆತನ ಕೊನೆಯ ಹೇಳಿಕೆ ಎಚ್ಚರವಾಗಿರಿ, ಜಾಗೃತರಾಗಿರಿ ಅಂತ. ಆತ ಕೊನೆಯಲ್ಲಿ ಹೇಳಿದಂತಹ ಆ ವಾಕ್ಯ ಎಷ್ಟು ಮುಖ್ಯವಾದದ್ದು ನೋಡಿ. ಮೊನ್ನೆ ಅವರು ಒಂದು ವಚನವನ್ನು ಹಾಡಿದರು, ಶಿವಶರಣರು ಬರೆದಂತಹ ಒಂದು ವಚನ. ಎಚ್ಚರವಿರಬೇಕು, ಎಚ್ಚರವಿರಬೇಕು. ಆ ಎಚ್ಚರವಿಲ್ಲದೆ ಮಲಗಿರುವಂತವರು ನಾವು. ಹಾಗಾದ್ರೆ ನಮ್ಮ ಕರ್ತವ್ಯವೇನು ಅನ್ನೋದರ ಕಡೆ ನಾವು ಆಲೋಚನೆ ಮಾಡ್ಬೇಕು.
ಬೌದ್ಧ ಮತದ ಪ್ರಕಾರ ಯಾರು ನಿರ್ವಾಣ ಹೊಂದಿರುತ್ತಾರೋ ಅವರು ಪ್ರಾಪಂಚಿಕ ಆಶೆಗಳು, ದುಃಖ ಮತ್ತು ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಿರುತ್ತಾರೆ. ನಿರ್ವಾಣ ಅಂತಾರೆ ಅವರು ಆತ್ಮ ಸಾಕ್ಷಾತ್ಕಾರವನ್ನ ಅಥವಾ ಮೋಕ್ಷವನ್ನ. ನಿರ್ವಾಣ ಅನ್ನೋ ಪದ ಆ ಹೆಸರಿನಿಂದ ಕರೀತಾರೆ. ನಿರ್ವಾಣ ಹೊಂದಿರೋರಿಗೆ ಜನನ ಮರಣಗಳ ಸಂಕೋಲೆ ಇಲ್ಲ, ಕಷ್ಟ ದುಃಖ ಇವ್ಯಾವುದೂ ಅವರನ್ನ ಬಂಧಿಸೋದಿಲ್ಲ. ಅವರಿಗೆ ಪ್ರಾಪಂಚಿಕ ವ್ಯಾಮೋಹಗಳಾಗಲಿ ಆಶೆಗಳಾಗಲಿ ಇರಲ್ಲ. ಇವುಗಳಿಗೆಲ್ಲ ಅತೀತನಾದಂತ ವ್ಯಕ್ತಿಯೇ ನಿರ್ವಾಣವನ್ನ ಹೊಂದಿರುವಂತಹ ವ್ಯಕ್ತಿ. ಈಗ ಬೌದ್ಧ ಮತದಲ್ಲಿ ಈ ಯೋಗ ಮಾರ್ಗವಿದೆಯಲ್ಲ, ಆತ್ಮ ಸಾಕ್ಷಾತ್ಕಾರದ ಮಾರ್ಗ, ಅದರಲ್ಲಿ ಎಷ್ಟು ಹಂತಗಳಿದೆ ಅಂತ ಥಿಯೋಸಫಿ ಸಾಹಿತ್ಯವನ್ನ ಅಧ್ಯಯನ ಮಾಡುವಾಗ ನಾವು 5 ದೀಕ್ಷೆಗಳು ಅಂತ ಹೇಳಿದ್ವಿ. ಹೌದಾ ಅಲ್ವಾ? ಹೌದಾ ಅಲ್ವಾ? ಯಾವ್ಯಾವುದು? ಪರಿವ್ರಾಜಕ, ಕುಟೀಚಕ, ಹಂಸ, ಪರಮಹಂಸ, ಜಿನ್. ಅದನ್ನ ಹೇಳುವಾಗ ಬೌದ್ಧರಲ್ಲೂ ಈ 5 ದೀಕ್ಷೆಗಳಿದೆ ಅಂತ ಹೇಳಿದ್ವಿ ನಾವು. ಆದ್ರೆ ಬೌದ್ಧ ಮತದ ಸಾಹಿತ್ಯವನ್ನ ನಾನು ಸಾಕಷ್ಟು ನೋಡಿ ಅಧ್ಯಯನ ಮಾಡಿದ ಮೇಲೆ ಅರ್ಥ ಆಯ್ತು, ಅವರಲ್ಲಿ 5 ದೀಕ್ಷೆಗಳಿಲ್ಲ, ಇರೋದು 4 ದೀಕ್ಷೆ. ಕೊನೆ ದೀಕ್ಷೆ ಇದೆಯಲ್ಲ, ಜೀವನ್ ಮುಕ್ತ, ಅದನ್ನ ನಾವು ನಿರ್ವಾಣ ಅಂತ ಹೇಳ್ತೀವಲ್ಲ, ಅದು ದೀಕ್ಷೆ ಅಲ್ಲ. ಅವ್ರ ಪ್ರಕಾರ ಮೊದಲ 4 ದೀಕ್ಷೆಗಳು ಅದರ ಫಲಿತಾಂಶ, ಅದು ಅಷ್ಟೇ. ನಿರ್ವಾಣ ಅನ್ನೋದು ದೀಕ್ಷೆಯಲ್ಲ, ದಟ್ ಈಸ್ ಎ ರಿಸಲ್ಟಂಟ್ ಪಾರ್ಟ್ ಆಫ್ ದ ಫಸ್ಟ್ 4 ಇನಿಷಿಯೇಷನ್ಸ್. ಮೊದಲ 4 ದೀಕ್ಷೆಗಳ ಒಂದು ಫಲಿತಾಂಶ ಅದು ಅಂತ ಹೇಳ್ತಾರೆ. ಇರ್ಲಿ, ಅವರ ಸಾಧನಾ ಪಥದಲ್ಲಿ 4 ಹಂತಗಳಿವೆ. ಆ 4 ಹಂತಗಳು ಯಾವುದು ಅಂದ್ರೆ ಶ್ರೋತಾಪನ್ನ, ಸಕದಾಗಮಿ, ಅನಾಗಮಿ, ಅರಹಂತ. ಇದನ್ನ ನಮ್ಮ ದೀಕ್ಷಾಪಥದ ಬಗ್ಗೆ ಉಪನ್ಯಾಸ ಮಾಡಿದ್ರಲ್ಲ ಡಾಕ್ಟರ್ ಜ್ಯೋತಿಯವರು ಮತ್ತೆ ಜಗದೀಶ್ ಮೇಷ್ಟ್ರು, ಅವರು ಸಹ ನಿಮಗೆ ಹೇಳಿದ್ರು. ಇದು ಪಾಳಿ ಭಾಷೆಯ ಹೆಸರು. ಯಾವುದನ್ನ ನಾವು ಪರಿವ್ರಾಜಕ ಅಂತೀವೋ ಅದನ್ನ ಅವರು ಶ್ರೋತಾಪನ್ನ ಅಂತಾರೆ. ಯಾವುದನ್ನ ಕುಟೀಚಕ ಅಂತೀವೋ ಅದನ್ನ ಅವರು ಸಕದಾಗಮಿ ಅಂತಾರೆ. ಯಾವುದನ್ನ ನಾವು ಹಂಸ ಅಂತೀವೋ ಅದನ್ನ ಅವರು ಅನಾಗಮಿ ಅಂತಾರೆ. ಯಾವುದನ್ನ ನಾವು ಪರಮಹಂಸ ಅಂತೀವೋ ಅದನ್ನ ಅವರು ಅರಹಂತ ಅಂತಾರೆ. ಯಾವುದನ್ನು ನಾವು ಜೀವನ್ಮುಕ್ತ ಅಂತ ಅಂತೀವೋ ಅದನ್ನ ಅವರು ನಿರ್ವಾಣ ಅಥವಾ ಅಟೇಕ ಅಂತ ಹೇಳ್ತಾರೆ. ಆದ್ರೆ ಅದು ದೀಕ್ಷೆ ಅಲ್ಲ ಅಂತ ಅಂತಾರೆ. ಅರಹಂತನಿಗೆ ನಿರ್ವಾಣ ಹೆಚ್ಚು ಕಡಿಮೆ ಲಭಿಸಿ ಬಿಡುತ್ತೆ ಅಂತ ಹೇಳ್ತಾರೆ ಅವರು. ಇರ್ಲಿ, ಬೌದ್ಧ ಭಿಕ್ಷುಗಳಲ್ಲಿ ಸಂಘದಲ್ಲಿ ಸದಸ್ಯರಾಗಿರುವವರು ಈ 4 ಹಂತಗಳಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಅವರು ಇರಬಹುದು. ಈ ಬೌದ್ಧ ಭಿಕ್ಷುಗಳ ಸಂಘ ಇರುತ್ತೆ. ಕೆಲವು ಕಡೆ ಅವರು ಕಾಲೋನಿಗಳಾಗಿ ವಾಸ ಮಾಡ್ತಿದ್ದಾರೆ. ನೀವು ಕೇಳಿರಬಹುದು, ನಮ್ಮ ಧಾರವಾಡದಲ್ಲಿ ಮುಂಡಗೋಡು ಅಂತ ಒಂದು ಜಾಗ ಇದೆ. ಅಲ್ಲಿ ಬೌದ್ಧ ಭಿಕ್ಷುಗಳ ಒಂದು ದೊಡ್ಡ ಕಾಲೋನಿ ಇದೆ. ನೀವು ಕುಶಾಲನಗರಕ್ಕೆ ಹೋದ್ರೆ ಅಲ್ಲಿ ಸಹ ಬೌದ್ಧ ಭಿಕ್ಷುಗಳ ಒಂದು ದೊಡ್ಡ ಕಾಲೋನಿ ಇದೆ. ಇವರೆಲ್ಲ ಟಿಬೆಟ್ ನಿಂದ ಬಂದವರು. ಯಾವಾಗ ಚೈನಾ ಟಿಬೆಟ್ ಅನ್ನ ಆಕ್ರಮಿಸಿಕೊಳ್ತೋ ಆಗ ಅವರೆಲ್ಲ ವಲಸಿಗರಾಗಿ ಭಾರತಕ್ಕೆ ಬಂದರು. ಆ ವಲಸಿಗರಾಗಿ ಬಂದಂತಹ ಬೌದ್ಧ ಭಿಕ್ಷುಗಳಿಗೆ ಭಾರತದಲ್ಲಿ ಅಲ್ಲಲ್ಲಿ ಕಾಲೋನಿ ಮಾಡಿಕೊಟ್ಟಿದ್ದಾರೆ. ಈ ಬೌದ್ಧ ಭಿಕ್ಷುಗಳು ಯಾರು ಸಾಧನಾ ಪದದಲ್ಲಿ ಇರ್ತಾರೋ ಅವರು ಈ 4 ಹಂತಗಳಿದೆಯಲ್ಲ, ಯಾವುದು 4 ಹಂತಗಳು? ಮೊದಲನೆಯದು ಶ್ರೋತಾಪನ್ನ. ಅದನ್ನ ಶ್ರೋತಾಪನ್ನ ಅಂತಾನೂ ಕರೀತಾರೆ, ಪಾಳಿ ಭಾಷೆ ಇದು. ಶ್ರೋತಾಪನ್ನ ಬುದ್ಧನ ಭಾಷೆ. ಶ್ರೋತಾಪನ್ನ ಮೊದಲನೆಯದು. ಎರಡನೇದು ಸಕದಾಗಮಿ, ಸಕೃದಾಗಮಿ ಅಂತಲೂ ಹೇಳ್ತಾರೆ. ಮೂರನೇದು ಅನಾಗಮಿ. ನಾಲ್ಕನೆಯದು ಅರ್ಹಂತ, ಅರ್ಹಂತ ಅಂತಾರೆ, ಅರ್ಹಂತ ಅಂತಾರೆ. ಈ 4 ದೀಕ್ಷೆಗಳಲ್ಲಿ ಯಾವುದೋ ಒಂದು ದೀಕ್ಷೆಯಲ್ಲಿ ಇರ್ತಾರೆ ಈ ಸಾಧನಾ ಪಥದ ಭಿಕ್ಷುಗಳು. ಶ್ರೋತಾಪನ್ನ ಅಂದ್ರೆ ಏನು? ಸ್ಟ್ರೀಮ್ ಎಂಟರರ್. ಶ್ರೋತಾಪನ್ನ ಅಂದ್ರೆ ಯಾವ ವ್ಯಕ್ತಿ ಪ್ರವಾಹವನ್ನು ಪ್ರವೇಶಿಸುತ್ತಾನೋ ಅವನನ್ನ ಶ್ರೋತಾಪನ್ನ ಅಂತ ಕರೀತಾರೆ. ಯಾವ ಪ್ರವಾಹವನ್ನ ಪ್ರವೇಶ ಮಾಡ್ತಾನೆ? ಆತ ಪ್ರಜ್ಞಾ ಪ್ರವಾಹವನ್ನ ಪ್ರವೇಶ ಮಾಡ್ತಾನೆ. ಯಾವುದು ಅದು ಪ್ರಜ್ಞಾ ಪ್ರವಾಹ? ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಒಂದು ವಿಶ್ವ ಪ್ರಜ್ಞೆ ಸದಾ ಪ್ರವಹಿಸುತ್ತಿರುತ್ತೆ. ಆದ್ರೆ ನಮಗೆಲ್ಲ ಆ ವಿಶ್ವ ಪ್ರಜ್ಞೆಯ ಅರಿವೇ ಇಲ್ಲ. ನಾವು ನಮ್ಮ ಕೆಳಗಿನ ಪ್ರಜ್ಞೆಯೆಲ್ಲ ಇರೋದ್ರಿಂದ ವಿಶ್ವ ಪ್ರಜ್ಞೆಯ ಅರಿವು ನಮಗೆ ಇಲ್ಲ.
ಆದ್ರೆ ಬೌದ್ಧ ಮತದಲ್ಲಿ ಯಾರು ಶ್ರೋತಾಪನ್ನ ಅನ್ನುವಂತ ದೀಕ್ಷೆ, ಮೊದಲನೇ ದೀಕ್ಷೆಯನ್ನ ಪ್ರವೇಶ ಮಾಡ್ತಾನೋ ಆ ವ್ಯಕ್ತಿ ಪ್ರಜ್ಞಾವತ್ತಾಗಿ ವಿಶ್ವ ಪ್ರಜ್ಞೆ ಎಂಬ ಪ್ರವಾಹದ ಒಳಗಡೆ ಸೇರ್ಕೊಳ್ತಾನೆ. ಪ್ರವಾಹದ ಒಳಗಡೆ ಸೇರ್ಕೊಂಡ ಮೇಲೆ ಇನ್ನ ಆತ ಪ್ರವಾಹದ ಜೊತೆ ಏನ್ ಮಾಡ್ಬೇಕು? ಈಜಲೇಬೇಕು. ಆ ಪ್ರವಾಹದಲ್ಲಿ ಮುಂದೆ ಹೋಗ್ತಾನೆ ಆತ. ಅವನನ್ನ ಸ್ಟ್ರೀಮ್ ಎಂಟರರ್ ಅಂತ ಕರೀತಾರೆ. ಯಾರು ಈ ಹಂತವನ್ನು ಪ್ರವೇಶಿಸುತ್ತಾರೋ ಅವರು ತಮ್ಮ ಧರ್ಮದ ಕಣ್ಣನ್ನು ತೆರೆಯುತ್ತಾರೆ. ಅಂದ್ರೆ ಪ್ರತಿಯೊಬ್ಬರಿಗೂ ಭಗವಂತ ಧರ್ಮದ ಕಣ್ಣು ಅಂತ ಒಂದು ಕಣ್ಣು ಕೊಟ್ಟಿರ್ತಾನೆ. ಸ್ಪಿರಿಚುವಲ್ ಐ ಅಂತ ಇರುತ್ತೆ. ಸ್ಪಿರಿಚುವಲ್ ಐ ಅಂದ್ರೆ ಆಧ್ಯಾತ್ಮಿಕ ಕಣ್ಣು. ನಮ್ಮಲ್ಲೂ ಇದೆ ಆಧ್ಯಾತ್ಮಿಕ ಕಣ್ಣು. ಯಾವುದದು ಆಧ್ಯಾತ್ಮಿಕ ಕಣ್ಣು? ಪೈನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಪೈನಿಯಲ್ ಗ್ರಂಥಿ ಇದೆಯಲ್ಲ, ಇದು ಮೆದುಳಿನ ಕೆಳಭಾಗದಲ್ಲಿ ಬರುತ್ತೆ. ಪೈನಿಯಲ್ ಗ್ರಂಥಿ ಅದು ಸಣ್ಣ ಗ್ರಂಥಿ. ಆ ಗ್ರಂಥಿಯನ್ನ ವಿಜ್ಞಾನಿಗಳು ಇದುವರೆಗೂ ನಮ್ಮ ಅನಾಟಮಿನಲ್ಲಿ ನಮ್ಗೆಲ್ಲ ಏನು ಹೇಳ್ಕೊಟ್ಟಿದ್ರು ಅಂದ್ರೆ ಇಟ್ ಇಸ್ ಎ ವೆಸ್ಟಿಜಿಯಲ್ ಆರ್ಗನ್. ವೆಸ್ಟಿಜಿಯಲ್ ಅಂತಂದ್ರೆ ಅದು ಯಾವುದೋ ಕಾಲದಲ್ಲಿ ಪ್ರಾಣಿಗಳಿಗೆ ಸರೀಸೃಪಗಳಾಗಿದ್ದಾಗ, ನಾವು ಪಕ್ಷಿಗಳಾಗಿದ್ದಾಗ, ಏನೋ ಆಗಿದ್ದಾಗ ಆ ಪೈನಿಯಲ್ ಗ್ರಂಥಿ ಬೇಕಾಗಿತ್ತು. ಈಗ ಗ್ರಂಥಿ ಅದು ಬೇಕಾಗಿಲ್ಲ ನಮ್ಗೆ. ಅದಕ್ಕೋಸ್ಕರನೇ ಅದೇನಾಗಿದೆ, ಚಿಕ್ಕದಾಗ್ತಾ ಬಂತು. ಈಗ ವೆಸ್ಟಿಜಿಯಲ್ ಅಂದ್ರೆ ಅದೊಂದು ವೇಸ್ಟ್, ಅದೇನು ಮಾಡಲ್ಲ, ಸುಮ್ಮನೆ ಇದೆ ಅಂತ ವಿಜ್ಞಾನಿಗಳಾಗ್ಲಿ ನಾವು ಪಾಠಗಳು ಹೇಳ್ಕೊಟ್ಟವರಾಗ್ಲಿ ಎಲ್ಲ ಹೇಳ್ಕೊಟ್ಟಿದ್ದು. ಆದ್ರೆ ಈಗ ಅರ್ಥ ಆಗ್ತಿದೆ, ಆ ಪೈನಿಯಲ್ ಗ್ರಂಥಿ ಅತ್ಯಂತ ಮುಖ್ಯ ಗ್ರಂಥಿ. ಯಾವ ವ್ಯಕ್ತಿ ಸಾಧನಾ ಪಥದಲ್ಲಿ ಮುಂದುವರಿತಾನೋ ಅವನ ಪೈನಿಯಲ್ ಗ್ರಂಥಿ ಬಹಳ ಸಕ್ರಿಯವಾಗಿರುತ್ತೆ. ಪೈನಿಯಲ್ ಗ್ರಂಥಿಯಿಂದ ಮೆಲಟೋನಿನ್ ಅನ್ನುವಂತ ಒಂದು ಹಾರ್ಮೋನ್ ಉತ್ಪತ್ತಿಯಾಗುತ್ತೆ. ಮೆಲಟೋನಿನ್ ಅನ್ನೋ ಹಾರ್ಮೋನ್ಗೂ ನಮ್ಮ ಅಧ್ಯಾತ್ಮದ ಪ್ರಗತಿಗೂ ಬಹಳ ನಿಕಟ ಸಂಪರ್ಕವಿದೆ. ಬಹಳ ನಿಕಟ ಸಂಪರ್ಕವಿದೆ. ಅದಲ್ಲದೆ ಪೈನಿಯಲ್ ಗ್ರಂಥಿ ಬೇರೆ ಕೆಲವು ಹಾರ್ಮೋನ್ಗಳನ್ನು ಸೆಕ್ರೀಟ್ ಮಾಡುತ್ತೆ ಅಂತ ಇತ್ತೀಚೆಗೆ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಅದನ್ನ ಸ್ಪಿರಿಚುವಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ಶ್ರೋತಾಪನ್ನ ಪ್ರವಾಹವನ್ನ ಪ್ರವೇಶ ಮಾಡ್ತಾನೋ ಆತನ ಪೈನಿಯಲ್ ಗ್ರಂಥಿ ಎಚ್ಚರವಾಗಿ ಬಿಡುತ್ತೆ. ಇವನು ಇನ್ನ 7 ಪುನರ್ಜನ್ಮಗಳನ್ನ ಪಡೆಯುವುದರಲ್ಲಿ ಅರ್ಹಂತನಾಗಿ ಬಿಡುತ್ತಾನೆ. ಇನ್ನು 7 ಜನ್ಮ ಸಾಕು ಇವನಿಗೆ. ಮೊದಲನೇ ದೀಕ್ಷೆಯಿಂದ ಎಷ್ಟನೇ ದೀಕ್ಷೆಗೆ ಹೊರಟೋಗ್ತಾನೆ? 4ನೆಯ ದೀಕ್ಷೆಗೆ ಹೊರಟೋಗ್ತಾನೆ. ಅದನ್ನ ಆಧ್ಯಾತ್ಮಿಕ ಕಣ್ಣು ತೆರೆದಿದೆ. ಈ ದೀಕ್ಷೆಯಲ್ಲಿ ವ್ಯಕ್ತಿ ಎಲ್ಲ ಆಶೆಗಳನ್ನು ಆಚರಣೆಗಳನ್ನ ತ್ಯಜಿಸುತ್ತಾನೆ. ಅವ್ರು ಮೊದಲನೇ ದೀಕ್ಷೆಯಲ್ಲಿ ವ್ಯಕ್ತಿ ಯಾವ್ಯಾವುದಕ್ಕೆ ಅಂಟ್ಕೊಂಡಿದ್ದಾನೋ ಎಲ್ಲವನ್ನು ತ್ಯಜಿಸುತ್ತಾನೆ. ಪ್ರತಿಯೊಂದನ್ನು, ಎಲ್ಲ ಆಶಯಗಳನ್ನ ತ್ಯಜಿಸ್ತಾನೆ, ಆಚರಣೆಗಳನ್ನ ತ್ಯಜಿಸುತ್ತಾನೆ. ಅವನಿಗೆ ಐಡೆಂಟಿಟಿ ಸಮಸ್ಯೆನೇ ಇರೋದಿಲ್ಲ. ಐಡೆಂಟಿಟಿ ಸಮಸ್ಯೆ ಅಂತ ಅಂದ್ರೆ ನನ್ನನ್ನ ಇವರು ಆ ರೀತಿ ಕಾಣಬೇಕು, ಈ ರೀತಿ ಕಾಣಬೇಕು, ನನಗೆ ಗೌರವ ಕೊಡ್ಬೇಕು, ನನಗೆ ಮರ್ಯಾದೆ ಕೊಡ್ಬೇಕು, ನನ್ನನ್ನ ಪ್ರೀತಿಯಿಂದ ಕರಿಬೇಕು, ನನ್ನ ಹೆಸರಿಟ್ಟು ಕರಿಬೇಕು, ನನ್ನ ಪದವಿಗೆ ಗೌರವ ಕೊಡಬೇಕು, ನಾನೊಬ್ಬ ದೊಡ್ಡ ಮನುಷ್ಯ, ವಿದ್ಯಾವಂತ, ಜ್ಞಾನವಂತ, ಬುದ್ಧಿವಂತ, ಇದು ಯಾವುದು ಇಲ್ಲ. ಅವನು ಎಲ್ಲ ಐಡೆಂಟಿಟಿಗಳನ್ನು ಏನ್ ಮಾಡ್ತಾನೆ? ಕಿತ್ತಾಕ್ಬಿಡ್ತಾನೆ. ಎಲ್ಲ ಲೇಬಲ್ಗಳು. ನಾನು ಎಷ್ಟೊಂದ್ಸಲಿ ಅನ್ಕೋತಾ ಇರ್ತೀನಿ, ಐ ಆಮ್ ನಾಟ್ ಎ ಟೀಚರ್, ಐ ಆಮ್ ನಾಟ್ ಎ ಡಾಕ್ಟರ್, ಐ ಆಮ್ ನಾಟ್ ಎ ಫಾದರ್, ಐ ಆಮ್ ನಾಟ್ ಎ ಬ್ರದರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ. ಈ ಎಲ್ಲ ಐಡೆಂಟಿಟಿಗಳನ್ನು ಕಳಚಿಬಿಡೋದು. ವೈರಾಗ್ಯ ಇದು ಯಾವುದೂ ಅಲ್ಲ. ನನ್ಗೇನು ಬೇಡ, ಯಾರು ನನ್ನನ್ನ ಗೌರವಿಸಬೇಕಾಗಿಲ್ಲ, ಯಾರು ನನ್ನನ್ನು ಮರ್ಯಾದೆಯಿಂದ ಕಾಣಬೇಕಾಗಿಲ್ಲ. ಐ ಆಮ್ ಎ ಪ್ರಿಟಿ ಆರ್ಡಿನರಿ ಹ್ಯೂಮನ್ ಬೀಯಿಂಗ್, ಐ ಡೋಂಟ್ ವಾಂಟ್ ಎನಿ ಐಡೆಂಟಿಟೀಸ್. ಆ ತರ ಎಲ್ಲ ಐಡೆಂಟಿಟಿಗಳನ್ನು ತೆಗೆದು ಬಿಡ್ತಾರೆ ಅವರು. ಇನ್ನು ಕೆಳ ಹಂತದ ಜನ್ಮಗಳನ್ನು ಅವರು ತೆಗೆದುಕೊಳ್ಳೋದಿಲ್ಲ. ಈ ವ್ಯಕ್ತಿಗೆ ಬೌದ್ಧ ಧರ್ಮದ ತ್ರಿರತ್ನಗಳ ಬಗ್ಗೆ ಆಳ ವಿಶ್ವಾಸ ಇರುತ್ತೆ. ಬೌದ್ಧ ಧರ್ಮದಲ್ಲಿ ತ್ರಿರತ್ನಗಳು ಅಂತ ಹೇಳ್ತಾರೆ. ಯಾವುದು ತ್ರಿರತ್ನಗಳು? ಬುದ್ಧ, ಧಮ್ಮ ಮತ್ತೆ ಸಂಘ. ನಾವು ಹೇಳ್ತೀವಿ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಈ ಬುದ್ಧನಾಗ್ಲಿ, ಧಮ್ಮನಾಗ್ಲಿ, ಸಂಘವಾಗ್ಲಿ, ಈ ಮೂರನ್ನ ತ್ರಿರತ್ನಗಳು ಅಂತ ಕರೀತಾರೆ. ಈ ತ್ರಿರತ್ನಗಳ ಬಗ್ಗೆ ಆಳ ವಿಶ್ವಾಸವಿರುತ್ತೆ ಮೊದಲನೇ ದೀಕ್ಷೆಯಾದ ಶ್ರೋತಾಪನ್ನ ಅನ್ನುವಂಥ ದೀಕ್ಷೆಯಲ್ಲಿರೋ ವ್ಯಕ್ತಿಗೆ. ಎರಡನೆಯ ದೀಕ್ಷೆ ಸಕದಾಗಮಿ. ಸಕದಾಗಮಿ ಅಂತಂದ್ರೆ ಏನ್ ಅರ್ಥ ಅಂದ್ರೆ, ಇವರು ಒಮ್ಮೆ ಹಿಂತಿರುಗಿ ಬರುವವರು. ಮತ್ತೆ ಒಂದು ಜನ್ಮ ಇದೆ ಇವರಿಗೆ, ಇನ್ನೊಂದು ಜನ್ಮ ಬೇಕಾಗತ್ತೆ ಮುಂದಿನ ಒಂದು ಬೆಳವಣಿಗೆಗೋಸ್ಕರ. ಈ ಶ್ರೋತಾಪನ್ನ ಮತ್ತು ಸಕದಾಮಿ ಹಂತಗಳಲ್ಲಿ ಇರುವಂತವ್ರು
ದಶಬಂಧಗಳಲ್ಲಿ 3 ಬಂಧಗಳನ್ನ ಕಳೆದುಕೊಳ್ತಾರೆ. 3 ಬಂಧಗಳು ಯಾವುದು ಅಂದ್ರೆ ಸಕಾಯ ದಿಕ್ತಿ, ವಿಚಿಕಿಚ್ಚ ಮತ್ತು ಶೀಲಬದ್ಧ ಪರಾಮಸ ಅಂತ ಪಾಳಿ ಭಾಷೆಯಲ್ಲಿ. ಏನದ್ರ ಅರ್ಥ? ಸಕಾಯ ದಿಕ್ತಿ ಅಂತಂದ್ರೆ ನನ್ನ ದೇಹಾತ್ಮ ಭಾವ, ವಿಚಿಕಿಚ್ಚ ಅಂತಂದ್ರೆ ಸಂಶಯ ಮನೋಭಾವ. ಯಾರಿಗೆ ಸಂಶಯ ಮನೋಭಾವ ಇರುತ್ತೋ ಅವರು ಈ ಮೊದಲು ಮತ್ತು ಎರಡನೇ ದೀಕ್ಷೆಯಲ್ಲಿ ತೇರ್ಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅವರು ಧಮ್ಮ, ಬುದ್ಧ ಮತ್ತು ಸಂಘದ ಬಗ್ಗೆ ಆಳ ವಿಶ್ವಾಸವನ್ನು ಹೊಂದಿರಬೇಕು. ತ್ರಿರತ್ನಗಳ ಮೇಲೆ ಸಂಶಯ ಇರಬಾರ್ದು ಅವರಿಗೆ. ಶೀಲಬದ್ಧ ಪರಾಮಸ ಅಂದ್ರೆ ಈ ಆಚರಣೆಗಳು, ಬಾಹ್ಯ ಆಚರಣೆಗಳು, ಬಾಹ್ಯ ಸಂಸ್ಕಾರ ಕಾರ್ಯಗಳು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಬದಿಗಿಡ್ತಾರೆ ಅವರು. 4 ಮತ್ತು 5ನೇ ಬಂಧಗಳನ್ನ ಸಹ ಸ್ವಲ್ಪ ಮಟ್ಟಿಗೆ ಗೆದ್ದು ಬಿಟ್ಟಿರ್ತಾರೆ. ಅಂದ್ರೆ ಬಂಧಗಳನ್ನ ಸ್ವಲ್ಪ ಮಟ್ಟಿಗೆ ಕಳ್ಕೊಂಡಿರ್ತಾರೆ ಅವರು. 4 ಮತ್ತೆ 5ನೇ ಬಂಧಗಳನ್ನು ಜಯಿಸುವ ಪ್ರಯತ್ನವನ್ನ ಮಾಡಿ ಭಾಗಶಃ ಜಯಿಸಿರ್ತಾರೆ. ಇದು 2ನೆಯ ದೀಕ್ಷೆ. 3ನೆಯ ದೀಕ್ಷೆ ಅನಾಗಮಿ. ಅನಾಗಮಿ ಅಂದ್ರೆ ಪುನಃ ಇವನು ಹಿಂತಿರುಗುವವನಲ್ಲ. ಮರಣ ಹೊಂದಿದ್ರು ಇವನು ಪುನಃ ಹಿಂತಿರುಗುವುದಿಲ್ಲ. ಸೂಕ್ಷ್ಮ ಲೋಕಗಳಲ್ಲೇ ಮುಂದಿನ ದೀಕ್ಷೆಗಳನ್ನು ತಗೋತಾನೆ. ಸ್ಥೂಲ ಲೋಕಕ್ಕೆ ಬರೋದಿಲ್ಲ. ಅದಕ್ಕೇನೆ ಅನಾಗಮಿ ಅಂತ ಕರೀತಾರೆ. ಇದು 3ನೆಯ ದೀಕ್ಷೆ. ಈಗ ಭಾಗಶಃ ಜ್ಞಾನೋದಯವನ್ನ ಸಹ ಹೊಂದಿರ್ತಾನೆ. ಪೂರ್ಣ ಜ್ಞಾನೋದಯ ಆಗಿರುವುದಿಲ್ಲ, ಭಾಗಶಃ ಆಗಿರುತ್ತೆ. ಇಂದ್ರಿಯ ಜಗತ್ತಿಗೆ ಸಂಬಂಧಿಸಿದ ಎಲ್ಲ ಆಶೆಗಳನ್ನು, ವಾಂಛೆಗಳನ್ನು ತೊರೆದಿರುತ್ತಾನೆ. ಆದರೆ ಉನ್ನತ ಲೋಕಗಳಲ್ಲಿ ಜನ್ಮ ತೆಗೆದುಕೊಳ್ಳಬೇಕಾಗುತ್ತದೆ, ಸಾಧನೆ ಪರಿಪಕ್ವವಾಗದೆ ಹೋದ್ರೆ. ಅಂದ್ರೆ ಈ ಅನಾಗಮಿ ಅಂತ 3ನೇ ದೀಕ್ಷೆಯಲ್ಲಿರೋನು ಅದೇ ಜನ್ಮದಲ್ಲೇ ಬೇಕಾದ್ರೆ ಅರ್ಹಂತನಾಗ್ಬಿಡ್ಬೋದು, 4ನೇ ದೀಕ್ಷೆ ತಗೊಂಡ್ಬಿಡ್ಬೋದು. ಆದ್ರೆ ಕೆಲವು ಬಾರಿ ಅದು ಆಗಲ್ಲ. ಸಕದಾಗಮಿಗಳಲ್ಲೂ 5 ವಿಧದ ಸಕದಾಗಮಿಗಳಿದಾರಂತೆ. ಸಕದಾಗಮಿ ಅಲ್ಲ, ಅನಾಗಮಿ. ಅನಾಗಮಿಯಲ್ಲೂ 5 ವಿಧದ ಅನಾಗಮಿಗಳಿದಾರಂತೆ. ಕೆಲವು ಬಾರಿ ಅವರು ಅರ್ಹಂತ ಸ್ಥಿತಿಯನ್ನ ತಲುಪಲಿಲ್ಲ ಅಂತಂದ್ರೆ ಮತ್ತೆ ಹುಟ್ಟು ಬರಲ್ಲ, ಉನ್ನತ ಲೋಕಗಳಲ್ಲಿ ಇರ್ತಾರೆ, ಅಲ್ಲೇ ಅವರಿಗೆ ಅರ್ಹಂತ ದೀಕ್ಷೆ ಸಿಕ್ಕತ್ತೆ. ಇನ್ನು 4ನೇ ದೀಕ್ಷೆ ಅರ್ಹಂತ. ಈ ಹಂತವನ್ನ ಪ್ರವೇಶಿಸುವವನು ಎಲ್ಲ ದಶಬಂಧಗಳನ್ನು ಕಳೆದುಕೊಂಡಿರುತ್ತಾನೆ. ಅಂದ್ರೆ 3ನೆಯ ದೀಕ್ಷೆಯಿಂದ 4ನೆಯ ದೀಕ್ಷೆಗೆ ಬರೋ ಹೊತ್ತಿಗೆ ಆ ವ್ಯಕ್ತಿ ಇನ್ನ 5 ಬಂಧಗಳನ್ನ ಪೂರ್ಣವಾಗಿ ಕಳ್ಕೊತಾನೆ. ಭಾಗಶಃ 5, ಇನ್ನ 2 ಏನಿತ್ತು ಅದನ್ನು ಕಳ್ಕೊತಾನೆ. ಈ ದಶಬಂಧಗಳನ್ನ ಅವರು, ನಾವು ನಮ್ಮ ಥಿಯೋಸಫಿ ವಾಂಗ್ಮಯದಲ್ಲಿ ಏನ್ ಅಧ್ಯಯನ ಮಾಡಿದ್ವಿ, ದಶಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಅದೇ ದಶಬಂಧಗಳನ್ನೇ ಅವ್ರು ಇಲ್ಲೂ ಹೇಳ್ತಾರೆ. ಮತ್ಯಾವುದು ದಶಬಂಧಗಳಿಲ್ಲ. ಆಗ್ಲೇ ಜಗದೀಶ್ ಮಾಸ್ಟರ್ ದಶಬಂಧಗಳ ಬಗ್ಗೆ ಒಂದು ಸಂಪೂರ್ಣ ವಿವರಣೆಯನ್ನ ನೀಡಿದ್ರು. ಸಕಾಯ ದಿತ್ತಿ, ದೇಹದ ಮೇಲಿನ ವ್ಯಾಮೋಹ. ವಿಚಿಕಿಚ್ಚ, 2ನೇದು ಸಂಶಯ ಮನೋಭಾವ. ಶೀಲಬದ್ಧ ಪರಾಮರ್ಶ, ಬಾಹ್ಯ ಸಂಪ್ರದಾಯಗಳು, ಸಂಸ್ಕಾರಗಳು, ಆಚರಣೆಗಳ ಮೇಲೆ ಇರೋ ನಂಬಿಕೆ. ಕಾಮಚಂದ ಅಂತಾರೆ. ಕಾಮಚಂದ ಅಂದ್ರೆ ಇಂದ್ರಿಯಗಳನ್ನ ಆಕರ್ಷಿಸುವ ಪದಾರ್ಥಗಳನ್ನ ಬೆನ್ ಹಿಡಿದು ಹೋಗುವಂಥದ್ದು. ಅದೊಂಥರ ವ್ಯಸನ. ದೃಶ್ಯಗಳು, ವಾಸನೆಗಳು, ಶಬ್ದಗಳಿಗೆ ಆಕರ್ಷಿತರಾಗೋದು. ವ್ಯಾಪದ ಅಂತಾರೆ 5ನೇದು. ಕೋಪ, ವ್ಯಗ್ರಭಾವ, ವಿಕರ್ಷಣೆ, ಮುನಿಸು, ಇತರರ ಮೇಲೆ ದ್ವೇಷ, ತನ್ನ ಮೇಲೆ ತನಗೆ ದ್ವೇಷ, ಅಸಮಾಧಾನ. ಇದು 5ನೆಯ ಬಂಧ. ಈ 5 ಬಂಧಗಳನ್ನ ಅವರು ಕೆಳ ಹಂತದ ಬಂಧಗಳು ಅಂತಾರೆ. ಈ ಕೆಳ ಹಂತದ ಬಂಧಗಳನ್ನ ಅವರು ಹೆಚ್ಚು ಕಡಿಮೆ 3ನೆಯ ದೀಕ್ಷೆಗೆ ಬರೋ ಹೊತ್ತಿಗೆ ತ್ಯಜಿಸಿರ್ಬೇಕು. 3ನೆಯ ದೀಕ್ಷೆಗೆ ಬರೋ ಹೊತ್ತಿಗೆ ಅವರು ಕಾಮಚಂದ, ವ್ಯಾಪದಾನು ಭಾಗಶಃ ಕಳ್ಕೊಂಡಿರ್ತಾರೆ. 4ನೇದು 5ನೇ ಬಂಧಗಳನ್ನು ಭಾಗಶಃ ಕಳ್ಕೊಂಡಿರ್ತಾರೆ. ಇನ್ನ 3ರಿಂದ 4ನೆಯ ದೀಕ್ಷೆ ಅಂದ್ರೆ ಅರ್ಹಂತ ಆಗ್ಬೇಕು. ಆಗ ಮೇಲಿನ ಹಂತದ ಬಂಧಗಳನ್ನ ಅವ್ರು ಕಳ್ಕೊತಾರೆ. ಮೇಲಿನ ಹಂತದ ಬಂಧಗಳು ಅಂದ್ರೆ ರೂಪರಾಗ, ರೂಪ ಆಕಾರಗಳಿಂದ ಕೂಡಿದ ವಸ್ತುಗಳ ಮೇಲೆ ಆಕರ್ಷಣೆ. ಅರೂಪರಾಗ, ಅರೂಪ ವಿಷಯ ವಸ್ತುಗಳ ಮೇಲೆ ಆಕರ್ಷಣೆ. ಮಾನೋ ಅಂದ್ರೆ ಸೂಕ್ಷ್ಮವಾದ ಅಹಂಕಾರ. ಉದ್ದಚ್ಚ ಅಂದ್ರೆ ಮನಸ್ಸು ಚಂಚಲವಾಗಿರೋದು, ಆಜಿಟೇಟೆಡ್ ಮೈಂಡ್ ಅಂತ ಹೇಳ್ತಾರೆ ನೋಡಿ. 9ನೆಯ ಬಂಧ. ಆ ಹಂತದಲ್ಲಿ ಸಹ ಸಮತ್ವವನ್ನ ಹಲವು ಬಾರಿ ಕಳ್ಕೊಳ್ಳುತ್ತಾರೆ ಸಾಧಕರು. ಯಾವ ಹಂತದಲ್ಲಿ? 3ನೇ ದೀಕ್ಷೆಯಿಂದ 4ನೇ ದೀಕ್ಷೆ. ಆ ಹಂತದಲ್ಲಿ ಸಹ ಅವರಿಗೆ ಮಾನಸಿಕ ಸಮತ್ವ ಪೂರ್ತಿಯಾಗಿ ಲಭಿಸಿರಲಿಲ್ಲ. ಅಜಿಟೇಟೆಡ್ ಮೈಂಡ್ ಇರುತ್ತಂತೆ.
ಆ 9ನೆಯ ಬಂಧವನ್ನ ಆ ಹಂತದಲ್ಲಿ ಅವರು ಪರಿಪೂರ್ಣವಾಗಿ ಕಳ್ಕೋಬೇಕು. ಸಮತ್ವಂ ಯೋಗ ಉಚ್ಯತೆ, ಅದನ್ನ ಅನುಭವಿಸ್ಬೇಕು. 10ನೇದು ಅವಿಜ್ಜ. ಅವಿಜ್ಜ ಅಂದ್ರೆ ಸತ್ಯದ ಅರಿವು ಇಲ್ಲದೆ ಇರು. ಸತ್ಯದ ಅರಿವು ಇಲ್ಲದೆ ಇರಲಿಕ್ಕೆ ಮೂಲ ಕಾರಣ ನಮ್ಮಲ್ಲಿರೋ ಭ್ರಾಂತಿ ಭ್ರಮೆಗಳು. ಆ ಎಲ್ಲ ಭ್ರಾಂತಿ ಭ್ರಮೆಗಳನ್ನ ಅವರು ಪರಿಪೂರ್ಣವಾಗಿ ಕಳ್ಕೊಂಡಿರ್ಬೇಕು. ಅದು ಅವರ ಒಂದು ಮಾರ್ಗ. ಯಾವಾಗ ಅವರು ಅರ್ಹಂತರಾಗ್ತಾರೋ ಆ ಅರ್ಹಂತ ಸ್ಥಿತಿಯಲ್ಲಿ ಅವರಿಗೆ ಸಾಕ್ಷಾತ್ಕಾರವಾಗಿ ಬಿಡುತ್ತೆ. ಈ ಅರ್ಹಂತ ಅನ್ನುವಂಥದ್ದು ಒಂದು ಜೀವನ್ಮುಕ್ತ, ಅದರ ನಂತರ ಜೀವನ್ಮುಕ್ತ ಸ್ಥಿತಿ ಅವ್ರಿಗೆ ಸಿಕ್ಕುತ್ತೆ. ಅವರನ್ನು ನಿರ್ವಾಣ ಅಂತ ಕರೀತಾರೆ, ಆದ್ರೆ ಅದು ದೀಕ್ಷೆ ಅಲ್ಲ ಅಂತ ಹೇಳ್ತಾರೆ. ಯಾರು ಅರ್ಹಂತ? ಅರ್ಹಂತ ಅಂದ್ರೆ 4ನೇ ದೀಕ್ಷೆ ಹೊಂದಿರೋನು ಪರಿಪೂರ್ಣ ಮನುಷ್ಯನಾಗಿರ್ತಾನೆ. ಆತ ಪರ್ಫೆಕ್ಟೆಡ್ ಪರ್ಸನ್ ಅಂತಾರೆ. ಹಿ ಈಸ್ ಎ ವರ್ದಿ ಒನ್ ಅಂತ ಹೇಳ್ತಾರೆ. ಎಲ್ಲ ಮಾನಸಿಕ ಕಶ್ಮಲಗಳಿಂದ ಮುಕ್ತನಾಗಿರ್ತಾನೆ, ಪರಿಶುದ್ಧ ಮನಸ್ಸನ್ನ ಹೊಂದಿರ್ತಾನೆ, ಜನನ ಮರಣಗಳ ಪರಿಮಿತಿಗೆ ಆತ ಬರೋದಿಲ್ಲ, ಜೀವನ್ಮುಕ್ತನಾಗಿರ್ತಾನೆ, ಚತುರಾರ್ಯ ಸತ್ಯಗಳನ್ನ ಸಾಕ್ಷಾತ್ಕರಿಸಿಕೊಂಡಿರ್ತಾನೆ, ದಶಬಂಧಗಳಿಂದ ಬಿಡುಗಡೆ ಹೊಂದಿರ್ತಾನೆ. ಇವನಿಗೆ ಎಲ್ಲ ಬಂಧಗಳಿಂದ ವಿಮುಕ್ತಿ ದೊರೆತಿರುತ್ತದೆ. ಇದನ್ನ, ಈ ಒಂದು ಪರಿಸ್ಥಿತಿಯನ್ನ ಪ್ರತಿಯೊಬ್ಬ ಬೌದ್ಧ ವ್ಯಕ್ತಿಯು ತನ್ನ ಪರಮ ಗುರಿ ಅಂತ ಅನ್ಕೊಳ್ತಾನೆ. ಅದೇ ಅವರ ಭಿಕ್ಷುಗಳೆಲ್ಲ ಅರ್ಹಂತನಾಗಬೇಕು ಅನ್ನೋ ಒಂದು ಬಯಕೆಯನ್ನ ಹೊಂದಿ ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಇದರ ನಂತರ ನಿರ್ವಾಣ. ನಿರ್ವಾಣ ಅಂದ್ರೆ ನಿಬ್ಬಣ ಅಂತಾರೆ. ನಿಬ್ಬನ ಪಾಳಿ ಭಾಷೆಯಲ್ಲಿ ನಿಬ್ಬನ ಅಂದ್ರೆ ನಿರ್ವಾಣ ಅಂತ. ನಿರ್ವಾಣ ಅಂದ್ರೆ ಅರ್ಥ ಏನು ಗೊತ್ತಾ? ಅವ್ರ ಪ್ರಕಾರ 3 ವಿಷಗಳನ್ನ ಅವರು ತ್ಯಜಿಸಬೇಕು, ಆಗ ನಿರ್ವಾಣ. ಯಾರು ಅರ್ಹಂತನಾಗಿರ್ತಾನೋ ಆತ ಆ ನಿರ್ವಾಣದ ತುದಿಗೆ ಬಂದು ನಿಂತಿರ್ತಾನೆ. ಅವನು ಪರಿಪೂರ್ಣವಾಗಿ 3 ವಿಷಗಳನ್ನ ತ್ಯಜಿಸಿ ಬಿಟ್ಟಿರ್ತಾನೆ. ಯಾವುದು ಆ 3 ವಿಷಗಳು? ಅದನ್ನ 3 ಅಗ್ನಿಗಳು ಅಂತ ಕರೀತಾರೆ. 3 ಅಗ್ನಿಗಳು: ರಾಗ, ದ್ವೇಷ, ಮೋಹ. ಈ 3ನ್ನ ಅವರು 3 ಅಗ್ನಿಗಳು ಅಂತ ಕರೀತಾರೆ. ಈ 3 ಅಗ್ನಿಗಳಿಂದ ಹೊರಬಂದ ನಂತರ ಆತ ಅಶೇಕ ಅನ್ನುವಂಥ ಸ್ಥಿತಿ, ಅದೇ ಜೀವನ್ಮುಕ್ತ ಸ್ಥಿತಿ. ಅದು ಪ್ರತ್ಯೇಕ ಹಂತವಲ್ಲ, ಅದು ಎಲ್ಲ ಹಂತಗಳ ಕೊನೆ. ಅದರ ಅರ್ಥ ಏನು? ಯಾರು ಅಶೇಕ, ಅವನು ಕಲಿಬೇಕಾಗಿರೋದನ್ನೆಲ್ಲ ಕಲಿತು ಬಿಟ್ಟಿದ್ದಾನೆ. ಇನ್ನ ಕಲೀಲಿಕ್ಕೆ ಅವನಿಗೆ ಏನೋ ಇಲ್ಲ. He is a totally learned person and he doesn't have anything to learn now. That is the meaning of it. ಕಲಿಯಲು ಇನ್ನೇನೂ ಇಲ್ಲದಂತಹ ವ್ಯಕ್ತಿಯನ್ನ ಅಶೇಕ ಅಂತ ಕರೀತಾರೆ. ಅದೇ ಜೀವನ್ ಮುಕ್ತಿ ಅಂತ ನಾವು ಹೇಳ್ತೀವಿ. ಆತ ಪರಿಪೂರ್ಣ ವ್ಯಕ್ತಿಯಾಗಿರುತ್ತಾನೆ. ಇರ್ಲಿ, ನಾನು ಸ್ವಲ್ಪ ಫಾಸ್ಟ್ ಆಗಿ ಯಾಕೆ ಹೋಗ್ತಿದ್ದೀನಿ ಅಂದ್ರೆ 2 ಮತಗಳ ಮಾರ್ಗವನ್ನ ನಾನು ನನಗೆ ಕೊಟ್ಟಿರೋ ಟೈಮ್ ನಲ್ಲಿ ಕವರ್ ಮಾಡ್ಬೇಕಾಗಿದೆ. ಯಾಕೆ ಬೌದ್ಧ ಮತದ ವಿಷಯ ಅಷ್ಟು ಸ್ಪೀಡ್ ಆಗಿ ಹೇಳಕ್ ಹೋದೆ ನಾನು ಅಂತಂದ್ರೆ, ಈಗಾಗಲೇ ಇದನ್ನ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಐ ವಾಂಟೆಡ್ ಟು ಮೂವ್ ಫಾಸ್ಟ್. ಈಗ ಜೈನ ಮತದಲ್ಲಿ ಆತ್ಮ ಸಾಕ್ಷಾತ್ಕಾರದ ಮಾರ್ಗವೇನು? ಜೈನ ಮತದ ಸ್ಥಾಪಕ ಅಥವಾ ಆಚಾರ್ಯ ಯಾರು ಅಂದ್ರೆ ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರರು ಮಹಾನ್ ಅಧ್ಯಾತ್ಮ ಪುರುಷರು, ಸಾಮಾಜಿಕ ಸುಧಾರಕರು. ಇವರು ಜೈನರ 24ನೆಯ ಮತ್ತು ಕೊನೆಯ ತೀರ್ಥಂಕರರು. ಸಾರಿ, ಒಂದು ತಪ್ಪು ಹೇಳಿದೆ. ವರ್ಧಮಾನ ಮಹಾವೀರರು ಜೈನ ಮತದ ಸ್ಥಾಪಕರಲ್ಲ, ಆದ್ರೆ ಜೈನ ಮತದಲ್ಲಿ ಹುಟ್ಟಿ ಆ ಮತವನ್ನ ಬಹಳ ಪ್ರವರ್ಧಮಾನಕ್ಕೆ ತಂದವರು. ಓಕೆ, ಅವ್ರ ಮತ ಸ್ಥಾಪಕರಲ್ಲ. ಅವರು ಕ್ರಿಸ್ತ ಪೂರ್ವ 6 ಮತ್ತು 5ನೇ ಶತಮಾನದಲ್ಲಿ ಜೀವಿಸಿದ್ರು. ಹೆಚ್ಚು ಕಡಿಮೆ ಗೌತಮ ಬುದ್ಧರ ಸಮಕಾಲೀನರು ಅವರು. ಆ ಕಡೆ ಗೌತಮ ಬುದ್ಧರು ಕಪಿಲ ವಸ್ತುವಿನಲ್ಲಿದ್ರೆ, ಇವರು ಇಲ್ಲಿ ಬಿಹಾರದ ವೈಶಾಲಿಯಲ್ಲಿ ಹುಟ್ಟಿದ್ರು, ಬಿಹಾರದ ವೈಶಾಲಿಯಲ್ಲಿ ಬೆಳೆದ್ರು. ಅಲ್ಲೇ ಅವರು ಯೋಗ ಮಾರ್ಗವನ್ನ ಪ್ರವೇಶ ಮಾಡಿದ್ರು. ಇರ್ಲಿ, ಬುದ್ಧರ ಸಮಕಾಲೀನರು. ಮಹಾವೀರರು ಜೈನ ಮತವನ್ನ ಮತ್ತಷ್ಟು ಪ್ರಸಿದ್ಧಗೊಳಿಸಿ ಸಾಕಷ್ಟು ಸುಧಾರಣೆಗಳನ್ನು ತಂದರು. ಅಂದ್ರೆ ಜೈನ ಮತ ಬಹಳ ಬಹಳ ಪುರಾತನವಾದಂತ. 23 ತೀರ್ಥಂಕರರು ಆಗೋಗಿದ್ರು. ಇವರು 24ನೆಯ ತೀರ್ಥಂಕರರು. ಇವರಿಗಿಂತ ಮೊದಲೇ 23 ತೀರ್ಥಂಕರರು ಆಗಿ ಹೋಗಿದ್ರು. ಬಿಹಾರದ ವೈಶಾಲಿಯಲ್ಲಿ ಕುಂದಗ್ರಾಮ ಅನ್ನುವಂತ ಸ್ಥಳದಲ್ಲಿ ಜನಿಸಿದರು. ತಂದೆ ಹೆಸರು ಸಿದ್ಧಾರ್ಥ, ತಾಯಿಯ ಹೆಸರು ತ್ರಿಶಲ. ಇವರು ಸಹ ರಾಜಮನೆತನದಲ್ಲಿ ಹುಟ್ಟಿದ್ದು. ಇವರ ತಂದೆ ಸಿದ್ಧಾರ್ಥ ಮಹಾರಾಜ ಅಲ್ಲಿ.
ವೈಶಾಲಿಯ ಕುಂದಗ್ರಾಮದಲ್ಲಿ ಮಹಾರಾಜ ಅವರು ಕ್ಷತ್ರಿಯ ಜೈನ ರಾಜ ಮನೆತನದಲ್ಲಿ ಹುಟ್ಟಿದರು. ಕ್ಷತ್ರಿಯ ಜೈನರು, ಕ್ಷತ್ರಿಯ ಪಂಗಡಕ್ಕೆ ಸೇರಿದ ಜೈನ ರಾಜ ಮನೆತನದಲ್ಲಿ ಹುಟ್ಟಿದ್ರು. ಇವರು ಸಹ ತಮ್ಮ 30ನೆಯ ವಯಸ್ಸಿನಲ್ಲಿ ಎಲ್ಲವನ್ನು ತೊರೆದು ಅಧ್ಯಾತ್ಮ ಸಾಧನೆ ಮಾಡಲು ಕಾಡಿಗೆ ಹೊರಟರು. ಅವ್ರು 29ನೇ ವಯಸ್ಸಿನಲ್ಲಿ ಹೊರಟರು ಗೌತಮರು, ಇವರು 30ನೇ ವಯಸ್ಸಿನಲ್ಲಿ ಹೊರಟರು. ಅವ್ರ 6ರಿಂದ 7 ವರ್ಷ ತಪಸ್ಸು ಮಾಡಿದ್ರು, ಕಾಡಿಗೆ ಹೋಗಿ ಕಠಿಣ ಸಾಧನೆ ಮಾಡಿದ್ರು. ಇವರು ಜಪ ತಪ ಮಾಡ್ತಾ ಕಾಡುಗಳಲ್ಲಿ ಅಲೆದಾಡ್ತಾ 12.5 ವರ್ಷ ಕಳೆದ್ರು ಇವರು. ಅವ್ರ 6ರಿಂದ 7 ವರ್ಷ, ಇವರು ನೋಡಿ, ಈ 2 ಮಹಾನುಭಾವರು ಸಮಕಾಲೀನರು, ಒಂದೇ ಸಮಯದಲ್ಲಿ ಹುಟ್ಟಿದವರು, ಇಬ್ರು ರಾಜಮನೆತನದಲ್ಲಿ ಹುಟ್ಟಿದವರು, ಇಬ್ರು ಅರಮನೆಯನ್ನ ತೊರೆದು ಹೊರಟವರು, ಇಬ್ರು ಪರಮ ವೈರಾಗಿಗಳು. ಎಷ್ಟು ಸಾಮ್ಯ ಇದೆ ಇಲ್ಲಿ ಅಂತ ನೋಡಿ. ಈ 12.5 ವರ್ಷ ಇವರು ಸಾಧನೆ ಮಾಡಿದ ನಂತರ ಇವರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು. ಕೇವಲ ಜ್ಞಾನ ಅಂದ್ರೆ ಕೈವಲ್ಯ ಜ್ಞಾನ ಅಂತ ಹೇಳ್ತೇವೆ. ಅದನ್ನ ಅವರು ತಮ್ಮ ಜೈನ ಭಾಷೆಯಲ್ಲಿ ಕೇವಲ ಜ್ಞಾನ ಅಂತ ಹೇಳ್ತಾರೆ. ಇಲ್ಲೆಲ್ಲ ಕೈವಲ್ಯ ಅಂತ ಹೇಳ್ತಾರೆ. ಕೇಳಿದ್ದೀರಾ ನೀವು ಕೈವಲ್ಯ? ನಿಜಗುಣ ಯೋಗಿಗಳ, ನಿಜಗುಣ ಶಿವಯೋಗಿಗಳ ಕೈವಲ್ಯ ಸ್ಥಳ, ಅದ್ರ ಬಗ್ಗೆ ಅವರು ಪುಸ್ತಕ ಬರೆದಿದ್ದಾರೆ. ಅವ್ರದೊಂದು ಮಾರ್ಗವನ್ನು ಅವರಲ್ಲಿ ವಿವರಿಸಿ ಹೇಳ್ತಾರೆ. ಇರ್ಲಿ, ತದನಂತರ ಇವರಿಗೂ ಸಹ ಕೈವಲ್ಯ ಅಥವಾ ಜ್ಞಾನೋದಯ ಪ್ರಾಪ್ತಿಯಾಯಿತು. ತದನಂತರ 30 ವರ್ಷಗಳ ಕಾಲ ಬೋಧನೆಗಳನ್ನು ಮಾಡುತ್ತಾ ಕೊನೆಗೆ ಮೋಕ್ಷವನ್ನ ಹೊಂದಿದರು. ಜೈನ ಮತದ ಪ್ರಕಾರ ನೋಡಿ, ಇವರು ಮಹಾಪುರುಷರು. ಇವರೆಲ್ಲ ಯಾವ ಮೂಲದಿಂದ ಬಂದಿರ್ತಾರೆ? ಯಾವ ಮೂಲದಿಂದ ಬಂದಿರ್ತಾರೆ? ಗೌತಮರಾಗ್ಲಿ, ಮಹಾವೀರರಾಗ್ಲಿ. ನಿನ್ನೆ ನಾವು ರೇಖೆಗಳ ಬಗ್ಗೆ, ಶಾಖೆಗಳ ಬಗ್ಗೆ ಮಾತನಾಡ್ತಿದ್ವಿ. ಯಾವ ಶಾಖೆಯಿಂದ ಬಂದಿರ್ತಾರೆ? 2ನೇ ಶಾಖೆ. ಮೂಲ ಯಾವುದು? ಮೈತ್ರೇಯ ಮೂಲ. ಆ ಅಂಶದಿಂದ ಬಂದಿರ್ತಾರೆ. ಇವರೆಲ್ಲ ಮಹಾನ್ ಬೋಧಕರು, ಸಮಾಜ ಸುಧಾರಕರು, ಈ ಯುಗ ಪುರುಷರು. ಎಷ್ಟೋ ಸಹಸ್ರ ವರ್ಷಗಳಿಗೆ ಒಮ್ಮೆ ಇಂಥ ಮಹಾನುಭಾವರು ಹುಟ್ಟುವಂಥದ್ದು. ಇತ್ತೀಚೆಗಂತೂ ನಮ್ಮ ಪ್ರಪಂಚದಲ್ಲಿ ಅಂತ ಮಹಾನುಭಾವರು ಕಾಣ್ತಾನೆ ಇಲ್ಲ. ಈಗಿನ ಜನರಿಗೆ ಅಂತ ಎತ್ತರದ ಒಂದು ಮಾದರಿ ಅಥವಾ ಮಾಡೆಲ್ ಸಿಗ್ತಾನೆ ಇಲ್ಲ. ಇರ್ಲಿ, ಜೈನ ಮತದ ಪ್ರಕಾರ ಜೀವನದ ಆತ್ಯಂತಿಕ ಉದ್ದೇಶವೆಂದರೆ ನಮ್ಮ ಸತ್ಯ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು. ಆತ್ಮ ಸಾಕ್ಷಾತ್ಕಾರವೇ ಜೀವನದ ಪರಮ ಉದ್ದೇಶ. ಪ್ರತಿ ಮನುಷ್ಯನು ಅದನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅವರು. ನಮ್ಮ ಆತ್ಮವು ಆನಂದ ಸ್ವರೂಪವನ್ನು ಹೊಂದಿದೆ. ಜೈನ ಮತ ಹೇಳೋದು, ಹಿಂದೂಗಳಲ್ಲೂ ಅದನ್ನ ಹೇಳ್ತೀವಿ ಅಲ್ವಾ? ಸಚ್ಚಿತ್ ಆತ್ಮ ಆನಂದ ಸ್ವರೂಪವನ್ನು ಹೊಂದಿದೆ. ಆ ಆನಂದ ಸ್ವರೂಪದ ಅನುಭೂತಿಯನ್ನ ಹೊಂದುವುದು ಜೀವನದ ಮುಖ್ಯ ಗುರಿಯಾಗಬೇಕು. ನಮ್ಮಲ್ಲೇ ಇರೋ ಆನಂದವನ್ನ ನಾವು ಅನುಭವಿಸದೆ ಹೋದರೆ ಅದು ಪರಮ ವ್ಯರ್ಥ ಅಲ್ಲವೇ? ನಮ್ಮ ಸ್ವರೂಪವೇ ಆನಂದ, ಸತ್ ಚಿತ್ ಆನಂದ. ಆದ್ರೆ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಆ ಸತ್ ಚಿತ್ ಆನಂದ ಸ್ವರೂಪವಾದ ಆತ್ಮನನ್ನ ಆವರಣಗಳು ಏನ್ ಮಾಡಿದೆ? ಆವರಣಗಳು ಬಂಧಿಸಿಬಿಟ್ಟಿದೆ. ಯಾವ ಆವರಣಗಳು? ಸ್ಥೂಲ ದೇಹದ ಆವರಣ, ಕಾಮದೇಹದ ಆವರಣ, ಕೆಳ ರೂಪ ಮನೋದೇಹದ ಆವರಣ, ಮತ್ತೆ ಅರೂಪ ಮನೋದೇಹದ ಆವರಣ. ಇವೆಲ್ಲ ಕವರ್ ಮಾಡುತ್ತೆ. ಹಾಗಾದ್ರೆ ಕಾಣ್ತಾ ಇಲ್ಲ. ಈಗ ಹಿಂದಿನ ಕಾಲದಲ್ಲಿ ಲಾಂದ್ರ ಬಳಸ್ತಿದ್ರು. ಲಾಂದ್ರ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಲಾಟಿನಲ್ಲಿ ಒಂದು ಬೆಂಕಿ ಅಂಟಿಸ್ಬಿಟ್ರೆ ಅದೊಂದು ದೀಪ ಅಲ್ಲಿ ಉರಿತಾ ಇರ್ತಿತ್ತು. ಆಗಿನ ಕಾಲದಲ್ಲಿ ಲೈಟ್ಗಳೆಲ್ಲ ಹೋಗೋದು ಬಹಳ ಸಾಮಾನ್ಯ. ಹೊರಗಡೆನೂ ಲೈಟ್ ಇರ್ತಿರ್ಲಿಲ್ಲ, ಹೊಲಗಳ ಗದ್ದೆಗಳಿಗೆ ಹೋಗ್ಬೇಕಂದ್ರೆ ಲೈಟ್ ಇರ್ತಿರ್ಲಿಲ್ಲ. ಆ ಲಾಂಧ್ರವನ್ನ ಅಥವಾ ಲಾಟಿನನ್ನ ಬಳಸ್ತಿದ್ರು. ಆ ಲಾಟಿನ್ ಬಳಸಿದ್ರೆ ಹೊರಗಡೆ ಬೆಳಕು ಬರುತ್ತೆ ಅಂತ. ಆ ಒಳಗಡೆ ಇರೋ ದೀಪ ಆತ್ಮ ಅಂತ ತಿಳ್ಕೊಳ್ಳಿ ನೀವು. ಆ ಉರಿತಿರೋ ದೀಪ ಆತ್ಮ. ಅದರ ಸುತ್ತಲೂ ಏನಿದೆ? ಆವರಣಗಳಿದೆಯಾ ಇಲ್ವಾ? ಗಾಜಿನ ಒಂದು ಕವರ್ ಇದೆ, ಅದು ಆವರಣ. ಆ ಗಾಜಿನ ಆವರಣದ ಮೇಲೆ ಏನಿರುತ್ತೆ? ಉರಿತಾ ಇರೋ ದೀಪದಿಂದ ಏನು ಉತ್ಪತ್ತಿಯಾಗಿರುತ್ತೆ? ಹೊಗೆ ಎಲ್ಲ ಕವರ್ ಆಗ್ಬಿಟ್ರೆ, ಚೆನ್ನಾಗಿ ಹೊಗೆ ಕವರ್ ಆಗ್ಬಿಟ್ರೆ ಆ ದೀಪ ಕಾಣುತ್ತಾ? ನಮ್ ಸ್ಥಿತಿನೂ ಅದೇ. ಆತ್ಮ ಒಳಗಡೆನೆ ಇದ್ರುನು, ದೀಪದಂತೆ ಉರಿತಾ ಇದ್ರುನು ಹೊರಗಡೆ ಆವರಣಗಳಿದೆ. ಆ ಆವರಣಗಳು ಆತ್ಮ ಸಾಕ್ಷಾತ್ಕಾರ ಹೊಂದಲಿಕ್ಕೆ ಬಿಡ್ತಾ ಇಲ್ಲ. ಆ ಆನಂದ ಸ್ವರೂಪದ ಅನುಭೂತಿಯನ್ನ ನಾವು ಹೊಂದೋದು ನಮ್ಮ ಗುರಿ ಆಗಬೇಕು. ಹಾಗೆ ಅಂತ ಅನುಭೂತಿ ಹೊಂದಬೇಕಂದ್ರೆ
ನಾವು ಎಲ್ಲ ಬಂಧಗಳನ್ನು ಕರ್ಮಗಳನ್ನು ಕಳೆದುಕೊಂಡು ಗಮ್ಯವನ್ನು ತಲುಪಬೇಕಾಗಿದೆ. ಜೈನ ಮತ ಹೇಳುತ್ತೆ, ಕರ್ಮಗಳೇ ನಿನ್ನ ಆತ್ಮದ ಸುತ್ತಲೂ ಆವರಣಗಳನ್ನ ಸೃಷ್ಟಿಸಿದೆ. ನೀನು ಕರ್ಮಗಳನ್ನ ಪೂರ್ಣವಾಗಿ ಕಳೆದುಕೊಳ್ಳೋ ತನಕ ನಿನ್ನ ಆತ್ಮದ ಅನುಭೂತಿ ನಿನಗೆ ಸಾಧ್ಯವಿಲ್ಲ. ನಿನಗೆ ಜನನ ಮರಣ ಚಕ್ರಗಳಿಂದ ಬಿಡುಗಡೆ ಸಾಧ್ಯವಿಲ್ಲ. ಕರ್ಮಗಳನ್ನ ತೊಳೆದುಕೋ, ಕರ್ಮಗಳನ್ನ ಹಣೆದುಕೋ, ಅದೇ ನಿನ್ನ ಮೂಲ ಗುರಿ. ಆಗಲೇ ನೀನು ನಿನ್ನ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಲು ಸಾಧ್ಯ. ಇವರು ಕೆಲವು ನೈತಿಕ ನಿಯಮಗಳನ್ನ ಇಟ್ಕೊಂಡಿರ್ತಾರೆ. ಜೈನರು ಅದರಲ್ಲೂ ಬಹಳ ಬಹಳ ಸ್ಟ್ರಿಕ್ಟ್, ಅವ್ರ ಮಕ್ಕಳನ್ನು ಹಾಗೆ ಬೆಳೆಸ್ತಾರೆ. ಆದಷ್ಟು ಬೆಳೆಸ್ತಾರೆ ಅವ್ರ ಮಕ್ಕಳನ್ನ. ಇತ್ತೀಚೆಗೆ ಅವರಲ್ಲೂ ಕೆಲವು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಅವರಲ್ಲಿ ಕೆಲವು ನೈತಿಕ ನಿಯಮಗಳಿದೆ. ಏನಂದ್ರೆ ಮತೀಯ ಸಹನೆ. ಯಾವ ಇತರ ಮತವನ್ನು ದ್ವೇಷ ಮಾಡಲ್ಲ. ನೈತಿಕ ಪರಿಶುದ್ಧತೆ, ಮಾರಲಿ ಪ್ಯೂರ್. ಅವರು ಮಾಂಸ ಮುಟ್ಟಲ್ಲ, ಮದ್ಯ ಮುಟ್ಟಲ್ಲ, ಸಿಗರೇಟ್ ಅಥವಾ ತಂಬಾಕು ಬಳಸಲ್ಲ ಅವರು. ಮತ್ತೆ ಈ ಯಾವುದು ವರ್ಜ್ಯ ಅಂತ ಹೇಳ್ತೀವೋ ನಾವು, ಆ ವರ್ಜ್ಯವಾದಂತ ಯಾವುದೇ ಹವ್ಯಾಸಗಳನ್ನ ಅವರು ಹೊಂದಿರೋದಿಲ್ಲ. ಅವರು ಅಷ್ಟೇ ಈ ಈರುಳ್ಳಿ ಬೆಳ್ಳುಳ್ಳಿಯನ್ನ ತಿನ್ನೋದೇ ಇಲ್ಲ. ಅವ್ರ ನಂಬಿಕೆ ಅದು ನಮ್ಮ ಯಾವ ಮನಸ್ಸನ್ನ, ರಾಜಸಿಕ ಮನಸ್ಸನ್ನ ಪ್ರೇರೇಪಿಸುತ್ತೆ ಅಂತ ಹೇಳ್ತಾರೆ ಅವರು. ಮತ್ತೆ ಸ್ವಯಂ ಮತ್ತು ಪರಿಸರದ ನಡುವೆ ಸಾಮರಸ್ಯ. ಎಲ್ಲಿ ಬದುಕಿ ಬಾಳ್ತಾರೋ ಅಲ್ಲಿರುವಂತಹ ಜನರ ಜೊತೆ, ಅವರ ಸಂಸ್ಕೃತಿ, ಅವರ ಅವರ ಆಚಾರ ವಿಚಾರಗಳ ಜೊತೆ ಹೊಂದ್ಕೊಂಡ್ಬಿಡ್ತಾರೆ. ಸಾಮರಸ್ಯ, ಯಾರನ್ನು ವಿರೋಧಿಸಲಿಕ್ಕೆ ಹೋಗುವುದಿಲ್ಲ. ಮತ್ತೆ ಆಧ್ಯಾತ್ಮಿಕ ತೃಪ್ತಿ, ಸ್ಪಿರಿಚುಯಲಿ ಅವರು ಸ್ಯಾಟಿಸ್ಫೈಡ್ ಜೀವನವನ್ನ ನಡೆಸಲಿಕ್ಕೆ ಇಷ್ಟಪಡ್ತಾರೆ. ಇಂಥ ಜೈನ ಮತದಲ್ಲಿ ಮೋಕ್ಷ ಸಾಧನೆಗಾಗಿ 4 ಹಂತಗಳಿವೆ. ಸಾಧನಾ ಪಥದಲ್ಲಿ 4 ಹಂತಗಳು. ಯಾವುದು ಆ 4 ಹಂತಗಳು? ನೋಡಿ, ಬೌದ್ಧ ಮತದಲ್ಲಿ ಎಷ್ಟು ಹಂತಗಳಿತ್ತು? ಬೌದ್ಧ ಮತದಲ್ಲಿ 5 ಇತ್ತ, 4 ಇತ್ತ? 4 ಮಾತ್ರ ಇತ್ತು. 5ನೇದು ನಿರ್ವಾಣ. ಅದನ್ನ ಅವರು ದೀಕ್ಷೆ ಅಂತ ಕರೀಲಿಲ್ಲ, ಪರಿಗಣಿಸಲಿಲ್ಲ. ಅವರು 4 ಹಂತ ಇತ್ತು. ನಮ್ಮ ಹಿಂದೂ ಮತದಲ್ಲಿ 5 ದೀಕ್ಷೆಗಳಿತ್ತು. ಹೌದಾ? ಬೌದ್ಧ ಮತದಲ್ಲಿ 4 ಆದ್ರೆ ಹಿಂದೂ ಮತದಲ್ಲಿ 5 ಇತ್ತು. ಇಲ್ಲಿ ವೀರಶೈವರಲ್ಲಿ 6 ಹಂತಗಳಿವೆ. ವೀರಶೈವರಲ್ಲಿ 6 ಹಂತಗಳಿವೆ. ಷಟ್ಸ್ಥಲ ಶಾಸ್ತ್ರ 6 ಹಂತಗಳಿದೆ ಅವರಲ್ಲಿ. ಈಗ ಮತ್ತೆ ಜೈನರಲ್ಲಿ 4 ಹಂತಗಳು. ಅವ್ರೇನಂತ ಹೇಳ್ತಾರೆ ಅಂದ್ರೆ, ಮೊದಲನೆಯ ಹಂತವನ್ನ ರತ್ನತ್ರಯಗಳ ಅನುಷ್ಠಾನ ಅಂತಾರೆ ಜೈನರು. ಅವರಲ್ಲಿ ರತ್ನತ್ರಯಗಳಿವೆ. ಬೌದ್ಧರಲ್ಲೂ ತ್ರಿರತ್ನಗಳಿತ್ತು. ಯಾವುದು ತ್ರಿರತ್ನಗಳು? ಯಾವುದು? ನಾವೇನ್ ಹೇಳ್ತೀವಿ ಸಾಮಾನ್ಯವಾಗಿ ಬೌದ್ಧ ಧರ್ಮದ ಒಂದು ಶ್ಲೋಕ ಹೇಳುವಾಗ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ, ಸಂಘಂ ಶರಣಂ. ಈ ಬುದ್ಧ, ಈ ಧಮ್ಮ ಅಂದ್ರೆ ಬುದ್ಧನ ಬೋಧನೆಗಳು, ಮತ್ತೆ ಸಂಘ ಅಬುದ್ಧನ ಪರಿವಾರ. ಈ ಮೂರನ್ನ ಅವರು ತ್ರಿರತ್ನಗಳು ಅಂತ ಕರೀತಾರೆ. ರತ್ನತ್ರಯ, ಅವರು ತ್ರಿರತ್ನಗಳು ಅಂತ ಕರೀತಾರೆ. ಇಲ್ಲಿ ಇವರು ರತ್ನತ್ರಯಗಳು ಅಂತ ಹೇಳ್ತಾರೆ. ಇವರಲ್ಲಿ ರತ್ನತ್ರಯಗಳಿಗೆ 3 ಮುಖ್ಯ ಅಂಶಗಳು. ಅವುಗಳ ಅನುಷ್ಠಾನವೇ ಮೊದಲನೆಯ ಹಂತ. ಯಾವುದು ಆ 3 ರತ್ನಗಳು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಈ ಸಮ್ಯಕ್ ಅನ್ನೋ ಪದವನ್ನ ನಾವು ಬೌದ್ಧ ಮತದಲ್ಲೂ ಬೋಧನೆಗಳಲ್ಲೇ ಕಂಡಿದ್ದೇವೆ. ಅದೇ ಸಮ್ಯಕ್. ಇದು ಸಮ್ಯಕ್ ದರ್ಶನ ಅಂದ್ರೆ ಏನು? ಸತ್ಯದ ಬಗ್ಗೆ ಸಮ್ಯಕ್ ದರ್ಶನವು ಒಂದು ಅರಿವನ್ನ ಉಂಟು ಮಾಡುತ್ತದೆ. ನಮ್ಮ ದರ್ಶನವು, ಅಥವಾ ನಾವು ಈ ಪ್ರಪಂಚವನ್ನ, ಈ ವಿಶ್ವವನ್ನ ನೋಡುವ ಅಥವಾ ದೃಷ್ಟಿಸುವ ಒಂದು ಕಲೆ ಸಮ್ಯಕ್ ಅಂತಂದ್ರೆ ಅದು ಸಂಪೂರ್ಣವಾಗಿದ್ದರೆ, ಅದರಲ್ಲೊಂದು ಸಮತೋಲನ ಇದ್ರೆ ಆಗ ಸತ್ಯದ ಅರಿವನ್ನ ಅದು ನಮಗೆ ಉಂಟು ಮಾಡುತ್ತೆ. ಸಮ್ಯಕ್ ಜ್ಞಾನ ಎರಡನೇದು. ಸಮ್ಯಕ್ ದರ್ಶನ ಸತ್ಯದ ಅರಿವನ್ನ ಉಂಟು ಮಾಡಿದ್ರೆ, ಸಮ್ಯಕ್ ಜ್ಞಾನ ವ್ಯಕ್ತಿಯನ್ನು ಸರಿಯಾದ ಕರ್ಮವನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ. ಯಾವಾಗ ಸತ್ಯದ ಅರಿವಾಗುತ್ತೋ ಆಗ ನಮ್ಮ ಕರ್ಮ ಸರಿ ಹೋಗುತ್ತೆ. ನಾವು ಯಾವ ಕೆಲಸಗಳನ್ನ ಮಾಡ್ಬೇಕು, ಹೇಗೆ ಮಾಡ್ಬೇಕು ಹಾಗೆ ಮಾಡ್ತೀವಿ. ಅದನ್ನ ಸಮ್ಯಕ್ ಜ್ಞಾನ ಅಂತಾರೆ. ಮೂರನೇದು ಸಮ್ಯಕ್ ಚಾರಿತ್ರ್ಯ. ಯಾವಾಗ ಸರಿಯಾದ ಕರ್ಮವನ್ನು ವ್ಯಕ್ತಿ ಮಾಡ್ತಾ ಬರ್ತಾನೋ ಅದನ್ನ ಚಾರಿತ್ರ್ಯ ಸುಧಾರಿಸುತ್ತೆ.
ಆತ ಪೂರ್ಣ ಬಿಡುಗಡೆಯನ್ನ ಹೊಂದುತ್ತಾನೆ. ಅದಕ್ಕೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಎಂಬ 3 ಅಂಶಗಳನ್ನ ಹೊಂದಿರುವಂತಹ ರತ್ನತ್ರಯಗಳ ಅನುಷ್ಠಾನವನ್ನ ಮಾಡಬೇಕು. ಇದೇ ಮೊದಲನೆಯ ಹಂತ ಮೋಕ್ಷದ ಅಥವಾ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ. ಈ 3 ಸೂಕ್ಷ್ಮವಾಗಿ ಗಮನಿಸಿದರೆ ನಮ್ಗೆ ಅರ್ಥ ಆಗುತ್ತೆ. ನಾವು ಶಿಷ್ಯ ಪದದಲ್ಲಿ ಮತ್ತು ಮೊದಲನೆಯ ದೀಕ್ಷೆಯಲ್ಲಿ ಮೊದಲನೆಯ ದೀಕ್ಷೆಯ ತನಕ ನಾವು ಯಾವ ಸಾಧನೆಗಳನ್ನ ಮಾಡ್ತೀವೋ ಆ ಎಲ್ಲ ಸಾಧನೆಗಳು ಈ ಒಂದು ಮೊದಲನೆಯ ಹಂತದಲ್ಲಿ ಜೈನ ಮತದಲ್ಲಿ ಬಂದು ಬಿಡುತ್ತೆ. ಪ್ಯೂರಿಫಿಕೇಶನ್, ಇದನ್ನ ಪರ್ಗೇಶನ್ ಅಂತ ಕರೀತಾರೆ. ಪ್ಯೂರಿಫಿಕೇಶನ್ ಅಥವಾ ಪರ್ಗೇಶನ್ ಅಂದ್ರೆ ನಮ್ಮ ಎಲ್ಲ ಅವಲಕ್ಷಣಗಳನ್ನ, ಅವಗುಣಗಳನ್ನ, ದೌರ್ಬಲ್ಯಗಳನ್ನ ಕಳ್ಕೊಳ್ತಾ ಹೋಗುದು. ಪ್ಯೂರಿಫಿಕೇಶನ್. ನೀನು ಮೊದಲು ಪರಿಶುದ್ಧವಾಗಬೇಕು. ಆ ಪಾರಿಶುದ್ಧತೆ ನಮ್ಮಲ್ಲಿ ಬರಬೇಕು ಮುಂದಿನ ಸಾಧನೆ ಮಾಡ್ಲಿಕ್ಕೆ. ಎಲ್ಲ ಮತಗಳು, ಎಲ್ಲ ಧರ್ಮಗಳು ಮೊದಲ ಸ್ಥಾನವನ್ನ ಕೊಡೋದು ನಮ್ಮ ಮಾನಸಿಕ ಸ್ವಚ್ಛತೆ, ಮಾನಸಿಕ ಸಂಸ್ಕರಣೆ, ದೈಹಿಕ ಶೌಚ ಅಥವಾ ಸ್ವಚ್ಛತೆ. ಇದಕ್ಕೆ ಬೇಕಾಗಿರುವಂತದ್ದು ಯಾವ ನಿಯಮಗಳು ಅಂತ ಪತಂಜಲಿಗಳು ಏನ್ ಹೇಳ್ತಾರೆ ಅವರ ಯೋಗ ಮಾರ್ಗದಲ್ಲಿ, ಅದು ಇದೇನೆ. ಇವ್ರೇನ್ ಹೇಳ್ತಿದ್ದಾರೆ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ. ಅದೇ ಅದು ಅಲ್ಲಿ. ನಮ್ಮ ಹಿಂದೂ ಮತದಲ್ಲಿ ನಾವೇನ್ ಹೇಳಿದ್ವಿ ಅದನ್ನ ಹಿಂದೂ ಮತದಲ್ಲಿ ನಾವು ಹೇಳ್ತೀವಿ, ಶಿಷ್ಯನಾದವನು ಇಂಥ ಗುಣಗಳನ್ನ ಬೆಳೆಸ್ಕೊಳ್ಬೇಕು, ಇಂಥ ಗುಣಗಳನ್ನ ಬಿಡಬೇಕು, ಇದು ಮಾರ್ಗ, ಇದು ಅವನ ಮನಸ್ಸು ಹಿಂಗಿರ್ಬೇಕು, ಇಷ್ಟು ಪರಿಶುದ್ಧವಾಗ್ಬೇಕು. ಸೇಮ್ ಅದೇ ಆದ್ರೆ ಹೆಸರುಗಳು ಬೇರೆ ಅಷ್ಟೇ. ಓಕೆ. ಎರಡನೇ ಹಂತ ಏನು? ಆಂತರಿಕ ಪರಿವರ್ತನೆ. ಎರಡನೇದು ಆಂತರಿಕ ಪರಿವರ್ತನೆ. ಮನಸ್ಸು ಪರಿವರ್ತನೆ ಹೊಂದಿ ಯಾವ ಮಟ್ಟವನ್ನ ತಲುಪಬೇಕಂದ್ರೆ, ಈ ಎರಡನೆಯ ಒಂದು ಹಂತದಲ್ಲಿ 2 ಸಣ್ಣ ಮೆಟ್ಟಿಲುಗಳು ಬರುತ್ತೆ. ಮೊದಲನೇದು ಸತ್ಯದ ಪರಿಶೀಲನೆ. ಏನು ಸತ್ಯದ ಪರಿಶೀಲನೆ ಅಂದ್ರೆ, ವ್ಯಕ್ತಿತ್ವದ ಪದರಗಳು ಆತ್ಮವನ್ನು ಆವರಿಸಿ ಬಿಟ್ಟಿವೆ. ಆತ್ಮವನ್ನ ನಮ್ಮ ವ್ಯಕ್ತಿತ್ವ ಕವರ್ ಮಾಡ್ಬಿಟ್ಟಿದೆ. ಅದನ್ನೇ ನಾವು ಆಗ್ಲೇ ಹೇಳ್ತಾ ಇದ್ದಿದ್ದು, ನಮ್ಮ ಸೂಕ್ಷ್ಮ ದೇಹಗಳು ಆತ್ಮವನ್ನ ಏನ್ ಮಾಡಿದೆ? ಆವರಿಸಿ ಆವರಣಗಳನ್ನ ಮಾಡಿಬಿಟ್ಟಿದೆ. ಉರಿತಾ ಇರುವಂತಹ ದೀಪದ ಸುತ್ತಲೂ ಮಸಿಯಿಂದ ಕೂಡಿದ ಗಾಜಿದೆ, ಹೌದಾ ಅಲ್ವಾ? ಅದಕ್ಕೆ ಒಳ ಉರಿತಾ ಇರೋ ದೀಪ ನಮಗೆ ಕಾಣ್ತಾ ಇಲ್ಲ. ಇವರು ಅದನ್ನೇ ಹೇಳ್ತಾರೆ, ವ್ಯಕ್ತಿತ್ವವೇ ನಿನ್ನ ಆತ್ಮದ ಸುತ್ತಲೂ ಹಲವಾರು ಪದರಗಳನ್ನ, ಆವರಣಗಳನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ನೀನು ಆ ಪದರಗಳನ್ನ ಸಡಲಿಸಬೇಕು. ಆಗ ಅಸ್ತಿತ್ವದ ಸತ್ಯ ಹೇಗಿದೆಯೋ ಅದನ್ನ ಹಾಗೆಯೇ ಕಾಣಲು ಸಾಧ್ಯ. ಆದ್ರಿಂದ ನೀನು ಸತ್ಯವನ್ನ ಪರಿಶೀಲಿಸಬೇಕು, ಸತ್ಯದ ಪರಿಶೀಲನೆ. ಎರಡನೆಯದು ಇಲ್ಲಿ ವೈರಾಗ್ಯ. ಇವರು ಹೇಳ್ತಾರೆ ವೈರಾಗ್ಯ ಬಹಳ ಮುಖ್ಯ ಈ ಹಂತದಲ್ಲಿ. ವೈರಾಗ್ಯ ಸಂಭವಿಸದೆ ಸತ್ಯ ದರ್ಶನವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಜೈನ ಮತದಲ್ಲಿ. ವೈರಾಗ್ಯ ಅಂದ್ರೆ ಏನು? ಆಶೆಗಳು, ವ್ಯಾಮೋಹಗಳು, ಆಕರ್ಷಣೆಗಳನ್ನು, ವಿಕರ್ಷಣೆಗಳನ್ನು, ಪದಾರ್ಥ ಪ್ರಪಂಚದ ಆಮಿಷಗಳನ್ನು ತ್ಯಜಿಸುವುದು. ಇದು ಅರ್ಥ ಹೇಗೆ ಅಂದ್ರೆ, ಸರ್ ಎಲ್ಲವನ್ನು ತೊರೆದು ಬದುಕೋದು ಹೇಗೆ? ತೊರೆಯೋದು ಅಂದ್ರೆ ಅರ್ಥ ಏನ್ ಗೊತ್ತಾ? ಬಿ ವಿತ್ ಎವ್ರಿಥಿಂಗ್ ಬಟ್ ನಾಟ್ ಅಟ್ಯಾಚ್ ಟು ಎನಿಥಿಂಗ್. ಓಕೆ. ಅದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಬಹಳ ಸುಂದರವಾಗಿ ಒಂದು ಮಾತು ಹೇಳ್ತಾರೆ. ನನಗೆ ಯಾರೋ ನನ್ನ ಫ್ರೆಂಡ್ ಒಮ್ಮೆ ಕಳಿಸಿದ್ದ ಇದನ್ನ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಕನೆಕ್ಟೆಡ್ ಟು ಎವ್ರಿಥಿಂಗ್ ಬಟ್ ಅಟ್ಯಾಚ್ ಟು ನಥಿಂಗ್. ನೋಡಿ, ಇಲ್ಲಿ 2 ಪದ ಬರ್ತಾ ಇದೆ. ಕನೆಕ್ಟೆಡ್ ಟು ಎವ್ರಿಥಿಂಗ್ ಅಂಡ್ ಅಟ್ಯಾಚ್ ಟು ನಥಿಂಗ್. ಎಲ್ಲದರ ಜೊತೆನೂ ಸಂಪರ್ಕ ಇದೆ, ಆದ್ರೆ ಯಾವುದ್ರ ಜೊತೆನೂ ಅಂಟ್ಕೊಂಡಿಲ್ಲ. ಸಂಪರ್ಕ ಇದೆ ಆದ್ರೆ ಅಂಟ್ಕೊಂಡಿಲ್ಲ. ಅದಿಲ್ಲದೆ ಇದ್ರೆ ನಾನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಸ್ಥಿತಿಯಲ್ಲ. ಇದನ್ನೇ ವೈರಾಗ್ಯ ಅಂತ ಕರೀತಾರೆ ಅವರು. ಇಲ್ಲಿ ಇನ್ನೂ ಒಂದು ಮುಖ್ಯವಾದಂತಹ ವಿಷಯ ಹೇಳ್ತಾರೆ ಅವರು. ಆಂತರಿಕ ಮೌನ ಮತ್ತು ಸ್ತಬ್ಧತೆ ಬಹಳ ಮುಖ್ಯ ಅಂತಾರೆ. ಮನಸ್ಸು ಗದ್ದಲದಿಂದ ಕೂಡಿರಬಾರ್ದು. ಈ ಹಂತದ ಬೆಳವಣಿಗೆ ಹೇಗಿರಬೇಕು ಅಂದ್ರೆ, ಮನಸ್ಸಿನಲ್ಲಿ ಪ್ರಶಾಂತ ಮೌನವಿರಬೇಕು. ಅವರು ಪ್ರೇಕ್ಷಾ ಧ್ಯಾನ ಅಂತ ಹೇಳ್ತಾರೆ.
ಅವರಲ್ಲೊಂದು ಧ್ಯಾನದ ವಿಧಾನ ಅದು. ನಾನು ಅದನ್ನ ವಿವರಿಸಲಿಕ್ಕೆ ನನಗೆ ಸಮಯ ಇಲ್ಲ, ಇನ್ನು 5 ನಿಮಿಷ ನಾನು ಮುಗಿಸ್ಬೇಕಿದ್ದು. ಪ್ರೇಕ್ಷಾ ಧ್ಯಾನವನ್ನ ಅನುಸರಿಸುತ್ತಾ ನಮ್ಮ ಗಮನವನ್ನು ಅಂತರಂಗಕ್ಕೆ ತೆಗೆದುಕೊಂಡು ಹೋಗೋದು, ಶರೀರದ ಒಳಗಿನ ಸಂವೇದನೆಗಳು, ಶ್ವಾಸೋಚ್ಛ್ವಾಸ, ಮತ್ತೆ ನಮ್ಮ ಹೃದಯದ ಬಡಿತ, ಇದನ್ನೆಲ್ಲ ಗಮನಿಸುತ್ತ ಸುಮ್ಮನೆ ಕುಳಿತುಕೊಳ್ಳೋದು. ನೀನು ಅಲ್ಲ ಪ್ರೇಕ್ಷಾ ಧ್ಯಾನ ಅಂದ್ರೆ, ನಾನು ಪ್ರೇಕ್ಷಕನಾಗ್ತೇನೆ. ಎಂತ ಪ್ರೇಕ್ಷಕ? ಮೂಕ ಪ್ರೇಕ್ಷಕ. ಹೊರಗಿನ ಏನು ನೋಡಲ್ಲ, ಒಳಗಿನ ನೋಡ್ತೇನೆ. ಒಳಗ ಹೃದಯ ಬಡಿತಾ ಇದೆ, ಶಬ್ದ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಕೇಳ್ತಾ ಇದೆ, ನಾಡಿ ಬಡಿತಾ ಇದೆ, ನನ್ನ ಶ್ವಾಸೋಚ್ಛ್ವಾಸ ನಡೀತಾ ಇದೆ, ಒಳಗಡೆ ಅಂಗಗಳಿಂದ ಏನೋ ಶಬ್ದಗಳು ಬರ್ತಾ ಇದೆ. ಐ ಬಿಕಮ್ ಎ ಮೂಕ ಪ್ರೇಕ್ಷಕ. ಇದನ್ನ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತಲೂ ಕರೀತಾರೆ, TM ಅಂತ. ಮಹರ್ಷಿ ಮಹೇಶ್ ಯೋಗಿ ಅವರು ಪ್ರಚಾರ ಮಾಡಿದಂತಹ ಒಂದು ಧ್ಯಾನದ ಪದ್ಧತಿ. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂದ್ರೆ, ನೀವು ಮೌನವಾಗಿ ಕುಳಿತುಕೊಂಡಾಗ ಮೊಟ್ಟ ಮೊದಲು ಏನಾಗುತ್ತೆ ಅಂದ್ರೆ, ನೀವು ಮೌನದ ಆಳಕ್ಕೆ ಹೋಗ್ತಾ ಇರುವಾಗ ಇಲ್ಲಿನ ಸದ್ದು ಗದ್ದಲಗಳೆಲ್ಲ ಕಡಿಮೆ ಆಗೋದ್ರೆ, ಇಲ್ಲಿನ ಸದ್ದು ಗದ್ದಲಗಳು ನಿಮ್ಗೆ ಹೊರಗಡೆಯ ಸದ್ದು ಗದ್ದಲ ಕೇಳುತ್ತೆ. ಯಾವುದೋ ಎಲ್ಲೋ ಒಂದು ಗುಬ್ಬಚ್ಚಿ ಚಿಲಿಪಿಲಿ ಅಂತ ಇದೆ, ಅಲ್ಲಿ ಯಾವುದೋ ಒಂದು ಹಲ್ಲಿ ಒಟಗುಟ್ತಾ ಇದೆ, ಅಲ್ಲೇನೋ ಒಂದು ಗಾಳಿ ಶಬ್ದ, ಇಲ್ಲಿ ಯಾರೋ ಒಂದು ಬಾವುಟ ಹಾರಿಸ್ತಿದ್ದಾರೆ, ಅದು ಪಟ 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 ಶಬ್ದ ಬರ್ತಾ ಇದೆ. ಇದು ಬ್ಯಾಕ್ ಗ್ರೌಂಡ್ ನಾಯ್ಸ್. ಇದು ನೀನೇನ್ ಮಾಡಿದೆ, ನಿನ್ನ ರೂಮಲ್ಲಿರೋ ನಾಯ್ಸ್ ನ ಕಂಟ್ರೋಲ್ ಮಾಡಿದೆ. ಆದ್ರೆ ಹೊರಗಡೆ ಇರೋ ನಾಯ್ಸ್ ನ ಕಂಟ್ರೋಲ್ ಮಾಡಕ್ಕಾಗತ್ತಾ? ನೀನು ಆಗಲ್ಲ. ಏನ್ ಮಾಡ್ಬೇಕು ನೀವು? ಅದನ್ನ ಮೂಕ ಪ್ರೇಕ್ಷಕನಂತೆ ಅದನ್ನ ಆಲಿಸಬೇಕು. ಅದನ್ನ ಆಲಿಸ್ತಾ ಸುಮ್ಮನೆ ಮೂಕ ಪ್ರೇಕ್ಷಕ, ನೋ ಥಾಟ್ಸ್ ಇರಬಾರ್ದು. ದಟ್ಸ್ ಕಾಲ್ಡ್ ಟ್ರಾನ್ಸೆಂಡೆಂಟಲ್. You transcended the noise here and you are getting into the noise which is outside. ಸುಮ್ಮನೆ ಅದನ್ನ ಕೇಳ್ತಾ ಹೋದ್ರೆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಲ್ಲಿ ಒಂದು ಹಂತ ಬರುತ್ತೆ, ಆ ಹೊರಗಡೆ ಏನ್ ಶಬ್ದ ಆಗ್ತಿದ್ರು ಅದು ನಿನಗೆ ಕೇಳಲಿಲ್ಲ. ಯು ಆರ್ ಟ್ರಾನ್ಸೆಂಡಿಂಗ್ ದ ಔಟರ್ ನಾಯ್ಸ್. ಈ ಎರಡೂ ನಾಯ್ಸ್ ಗಳನ್ನ ನೀನು ಮೀರಿದ ನಂತರ ನಿನ್ ಶರೀರದ ಒಳಗಡೆಯ ನಾಯ್ಸ್ ಗಳು ಕೇಳ್ತಾ ಇರುತ್ತೆ. Inside your body, all noise you have to transcend. That's transcending ಅಂದ್ರೆ ಅತೀತವಾಗಿ ಹೋಗೋದು ಅಂತ. ಇರ್ಲಿ, ಇವ್ರದ್ದು ಪ್ರೇಕ್ಷಾ ಧ್ಯಾನವು ಅದೇ ವಿಧಾನವೇ. ಇದನ್ನ ಅವರು ಪ್ರತಿನಿತ್ಯ ಆಚರಿಸಬೇಕು, ಪ್ರತಿನಿತ್ಯ ಪ್ರೇಕ್ಷಾ ಧ್ಯಾನವನ್ನು ಮಾಡಬೇಕು. ಯಾವ ವ್ಯಕ್ತಿ 2ನೆಯ ದೀಕ್ಷೆಯನ್ನ ತೆಗೆದುಕೊಂಡು 3ನೆಯ ದೀಕ್ಷೆಯ ಕಡೆಗೆ ಹೋಗ್ತಿರ್ತಾನೋ ಅವನು ಈ ಸತ್ಯ ಪರಿಶೀಲನೆ, ವೈರಾಗ್ಯ, ಆಂತರಿಕ ಮೌನ ಮತ್ತು ಸ್ತಬ್ಧತೆಯನ್ನ ಕಾಪಾಡಿಕೊಳ್ಳಬೇಕು, ಅನುಸರಿಸಬೇಕು. ಇದಾದ ನಂತರ 3ನೆಯ ದೀಕ್ಷೆ, ಇದನ್ನ ಗುನ್ ಸ್ಥಾನಗಳು ಅಂತ ಕರೀತಾರ. ಮೊದಲನೆಯ ದೀಕ್ಷೆ ಏನ್ ಗೊತ್ತಾ? ರತ್ನತ್ರಯಗಳ ಅನುಷ್ಠಾನ. 2ನೆಯ ದೀಕ್ಷೆ ಆಂತರಿಕ ಪರಿವರ್ತನೆ. 3ನೆಯ ದೀಕ್ಷೆ ಗುನ್ ಸ್ಥಾನಗಳು ಅಂತ ಹೇಳ್ತಾರೆ. 14 ಗುನ್ ಸ್ಥಾನಗಳಿವೆ ಅಲ್ಲಿ, ಒಂದಲ್ಲ ಎರಡಲ್ಲ. ಈ ಗುನ್ ಸ್ಥಾನಗಳು ಅನ್ನೋದು ಹಂತವಾಗಿ ಮೇಲೆ ಇರೋದು. ಇದು 3ನೇ ದೀಕ್ಷೆಯಲ್ಲಿರುವಂತ 14 ಉಪಘಟ್ಟಗಳು, ಉಪಹಂತಗಳು. ಯಾವುದದು? ಮಿಥ್ಯತ್ವ, ಸಸಾಧನ, ಮಿಶ್ರ, ಅವಿರತ್ ಸಂಯತ್ವ, ದೇಶ್ವಿರತ್, ಪ್ರಮತ್ತ ಸಂಯತ್, ಅಪ್ರಮತ್ತ ಸಂಯತ್, ಅಪೂರ್ವಕರನ್, ಅನಿವೃತ್ತಿಕರನ್, ಸೂಕ್ಷ್ಮ ಸಂಪರಯ, ಉಪಶಾಂತ ಮೋಹ, ಕ್ಷೀಣ ಮೋಹ, ಸಾಯೋಗ ಕೇವಲಿ, ಆಯೋಗ ಕೇವಲಿ. ಈ 14 ಹಂತಗಳನ್ನ ನಾನು ವಿವರಿಸಿ ಹೇಳಲಿಕ್ಕೆ ಹೆಚ್ಚು ಸಮಯ ಇಲ್ಲ, ಸ್ವಲ್ಪ ಬೇಗ ಹೇಳ್ಕೊಂಡು ಹೋಗ್ತೇನೆ. ಮಿಥ್ಯತ್ವ ಅಂದ್ರೆ ತಪ್ಪು ಕಲ್ಪನೆ, ತಪ್ಪು ನಂಬಿಕೆ ಮತ್ತು ಆಧ್ಯಾತ್ಮಿಕ ಅಜ್ಞಾನ. ನನ್ನಲ್ಲಿ ಯಾವ ಭ್ರಮೆಗಳಿದೆಯೋ ಅದನ್ನೆಲ್ಲ ಕಳ್ಕೋಬೇಕು, ಮಿಥ್ಯತ್ವ. ಸಸಾಧನ ಅಂದ್ರೆ ಇದೊಂದು ಚಿಕ್ಕ ಹಂತ. ಈ ಹಂತದಲ್ಲಿ ವ್ಯಕ್ತಿ ಎಲ್ಲಿರ್ತಾನೋ ಅಲ್ಲಿಂದ ಕೆಳಗೆ ಬೀಳ್ತಾನ ಅವನು. ಅಧ್ಯಾತ್ಮದಲ್ಲಿ ಯಾವಾಗ್ಲೂ ಮೇಲೆ ಹೋಗ್ತಿರ್ತೀನಿ ಅಂತ ತಿಳ್ಕೊಬೇಡಿ. ಕೆಲವು ಸಲ ನಮ್ಮಲ್ಲಿ ಎಡವಟ್ಟುಗಳಾದಾಗ ನಾವು ಮೇಲಿಂದ ಏನಾಗ್ತೇವೆ? ಕೆಳಗೆ ಬೀಳ್ತೀವಿ. ಇವರು ಈ 2ನೆಯ ಉಪಹಂತದಲ್ಲಿ ಅದನ್ನೇ ಹೇಳ್ತಾರೆ, ಇದೊಂದು ಹ್ರಸ್ವ ಹಂತ, ಶಾರ್ಟ್ ಪೀರಿಯಡ್. ವ್ಯಕ್ತಿ ಅದು ನ್ಯಾಚುರಲ್ ಆಗಿ ಆಗುತ್ತೆ, ಅದು ನ್ಯಾಚುರಲ್. ಆ ಹಂತದಲ್ಲೇ ಆ ವ್ಯಕ್ತಿ ಕೆಳಕ್ಕೆ ಜಾರುತ್ತಾನೆ. ಅವನಲ್ಲಿ ಕೋಪ, ಅಹಂ, ದುರಾಸೆ, ಕಪಟ ಎದ್ದು ಕಾಣುತ್ತದೆ.
ಆದ್ರೆ ಬಹಳ ಬೇಗ ಅವನು ಎಚ್ಚರವನ್ನು ಹೊಂದಿದ್ದೇ ಆದ್ರೆ ಬೇಗ ಅದರಿಂದ ಹೊರಗೆ ಬರ್ತಾನೆ. ಆಮೇಲೆ ಮಿಶ್ರ ಹೇಗೆ ಹೊರಗೆ ಬರ್ತಾನೆ? ಮೂರನೇ ಹಂತ ಮಿಶ್ರ. ಮಿಶ್ರ ಅಂತಂದ್ರೆ ಹೆಸರೇ ಹೇಳುತ್ತೆ ನೋಡಿ, ಅಲ್ಲಿ ಓಲಾಡುವ ನಂಬಿಕೆ ಕಂಡು ಬರುತ್ತದೆ. ಅಂದ್ರೆ ಆಳ ನಂಬಿಕೆ ಇನ್ನ ಇಲ್ಲ. ಆ ನಂಬಿಕೆ ಒಂದೊಂದ್ಸಲಿ ಸಡಿಲವಾಗತ್ತೆ, ಒಂದೊಂದ್ಸಲಿ ಗಟ್ಟಿಯಾಗತ್ತೆ. ಆತ್ಮ ತಪ್ಪು ನಂಬಿಕೆಗಳು ಮತ್ತು ಸತ್ಯದ ನಡುವೆ ಓಲಾಡ್ತಾ ಇರುತ್ತೆ. ಸತ್ಯ ಅಸತ್ಯದ ನಡುವೆ ಇನ್ನೂ ಮನಸ್ಸು ಚಂಚಲವಾಗಿ ತಿರುಗಾಡ್ತಾ ಇರ್ತದೆ. ಇದರ ನಂತರ ನಾಲ್ಕನೆಯದು ಭಾಗಶಃ ಪ್ರತಿಜ್ಞೆಗಳು ಅಂತಾರೆ. ಇಲ್ಲಿ ಪ್ರತಿಜ್ಞೆಗಳನ್ನ ಮಾಡಬೇಕಾಗತ್ತೆ. ಇದು ಭಾಗಶಃ ಪ್ರತಿಜ್ಞೆಗಳು. ಅವಿರತ್ ಸಮ್ಯಕ್ತ್ವ ಅಂದ್ರೆ ಆತ್ಮವು ಸರಿಯಾದ ವಿಶ್ವಾಸವನ್ನೇನೋ ಹೊಂದಿದೆ, ಆದ್ರೆ ಯಾವುದು ಪ್ರತಿಜ್ಞೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಸರಿಯಾದ ವಿಶ್ವಾಸ ಇದೆ, ಅವರ ಆ ಸಾಹಿತ್ಯದ ಬಗ್ಗೆ, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ಅವರ ನೈತಿಕತೆಯ ನಿಯಮಗಳ ಬಗ್ಗೆ ವಿಶ್ವಾಸ ಇದೆ, ಆದ್ರೆ ನಾನು ಇದು ಮಾಡದೇ ಇಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನ ಮಾಡಕ್ ಹೋಗಲ್ಲ. ಇದರ ನಂತರ ಐದನೆಯದು ದಶ್ವಿರತ್. ದಶ್ವಿರತ್ ಅಂದ್ರೆ ಇಲ್ಲಿ ಭಾಗಶಃ ಪ್ರತಿಜ್ಞೆಗಳನ್ನ ಮಾಡಲಾಗುತ್ತೆ. ಭಾಗಶಃ ಪ್ರತಿಜ್ಞೆ ಮಾಡ್ತಾರೆ, ನಾನು ಇದನ್ನ ತಿನ್ನಲ್ಲ, ನಾನು ಸುಳ್ಳು ಹೇಳಲ್ಲ, ನಾನು ಆ ವರ್ಜ್ಯವಾದ ಪದಾರ್ಥವನ್ನ ಮುಟ್ಟಲ್ಲ. ಇದು ಒಂಥರ ಭಾಗಶಃ ಪ್ರತಿಜ್ಞೆ, ಪರಿಪೂರ್ಣ ಪ್ರತಿಜ್ಞೆ ಇರೋದಿಲ್ಲ. ಅದರ ನಂತರ ಪೂರ್ಣ ಪ್ರತಿಜ್ಞೆಗಳು ಅಂತಾರೆ. ಆರನೇ ಹಂತ ಪ್ರಮತ್ತ ಸಂಯತ್ ಅಂದ್ರೆ ಪೂರ್ಣವಾಗಿ ತ್ಯಜಿಸುತ್ತಾರೆ. ಏನನ್ನ ತ್ಯಜಿಸಬೇಕು ಅದನ್ನ ಪರಿಪೂರ್ಣವಾಗಿ ತ್ಯಜಿಸುತ್ತಾರೆ. ಆತ್ಮ ಪೂರ್ಣ ಪ್ರತಿಜ್ಞೆಗಳನ್ನ ಮಾಡಿಬಿಡುತ್ತೆ. ಇಲ್ಲಿ ಈ ಪ್ರತಿಜ್ಞೆಗಳು ಹೇಗಿರುತ್ತೆ ಅಂತಂದ್ರೆ ಜೈನ ಮತದಲ್ಲಿ ಇದೊಂದು ಮುಖ್ಯವಾದ ಅಂಶ. ಪ್ರತಿಜ್ಞೆ ಮಾಡಿದ್ರೆ ಅವರು ಅನ್ನ ತಿನ್ನಲ್ಲ, ನೀರು ಕುಡಿಯೋದಿಲ್ಲ, ನಿರಶನದಲ್ಲಿ ದಿನಗಳ ಗಟ್ಲೆ ಕಾಲ ಕಳೆದು ಮರಣವನ್ನೇ ಹೊಂದು ಬಿಡ್ತಾರೆ. ಮರಣವನ್ನೇ ಹೊಂದು ಬಿಡ್ತಾರೆ ಅವರು ಅಂತ ಪ್ರತಿಜ್ಞೆಗಳನ್ನ ಮಾಡ್ತಾರೆ. ಅದು ಮುಂದೆ ಬರುತ್ತೆ. ಅದು ಅಪ್ರಮತ್ತ ಸಂಯತ್ ಅಂದ್ರೆ ಪೂರ್ಣವಾಗಿ ಪ್ರಾಪಂಚಿಕತೆಯನ್ನು ತ್ಯಜಿಸಿ ಬಿಡ್ತಾರೆ. ಅವರು ಅಂತ ಪ್ರತಿಜ್ಞೆಯನ್ನು ಮಾಡ್ತಾರೆ, ಸ್ವಲ್ಪವೂ ನಿರ್ಲಕ್ಷ್ಯ ವಹಿಸೋದಿಲ್ಲ. ಲೌಕಿಕದಿಂದ ಪರಿಪೂರ್ಣವಾಗಿ ಬಿಡಿಸಿಕೊಂಡು ಜೈನ ಸನ್ಯಾಸಿ ಅಥವಾ ಸನ್ಯಾಸಿನಿ ಆಗ್ಬಿಡ್ತಾರೆ. ಎಂಟನೆಯದು ಅಪೂರ್ವಕರನ್. ಇದು ಹೊಸ ಚಿಂತನಾ ಚಟುವಟಿಕೆ. ಆತ್ಮನು ಹಿಂದೆಂದೂ ಕಾಣದ ಆಧ್ಯಾತ್ಮಿಕ ಪರಿಶುದ್ಧತೆಯನ್ನು, ಧ್ಯಾನದ ಅನುಭವವನ್ನು ಹೊಂದುತ್ತೆ. ಇಲ್ಲಿ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಹೋಗುತ್ತೆ. ಪ್ರೇಕ್ಷಾ ಧ್ಯಾನ ಪ್ರತಿನಿತ್ಯ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ, ಗಂಟೆಗಳ ಗಟ್ಟಲೆ ಮಾಡ್ತಾ ಇರ್ತಾರೆ. ಅವರ ಆತ್ಮ ಹಿಂದೆಂದೂ ಕಾಣದಷ್ಟು ಪರಿಶುದ್ಧ ಆಧ್ಯಾತ್ಮಿಕ ಪರಿಶುದ್ಧತೆಯನ್ನು ಅವರು ಹೊಂದ್ತಾರೆ. ಆತ್ಮ ಬಹಳ 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 ಪ್ರಜ್ವಲ ಅನುಭವಕ್ಕೆ ಅವರಿಗೆ ಬರಕ್ಕೆ ಪ್ರಾರಂಭವಾಗುತ್ತೆ. ಅನಿವೃತ್ತಿಕರಣ್ ಇನ್ನೂ ಮುಂದುವರಿದ ಚಿಂತನಾ ಚಟುವಟಿಕೆ, ಇನ್ನೂ ಉನ್ನತ ಪರಿಶುದ್ಧತೆ. ಆತ್ಮವು ಎಲ್ಲ ವ್ಯಾಮೋಹಗಳನ್ನ ಬುಡ ಸಮೇತ ಕಿತ್ತಾಕತ್ತೆ. ಬುಡ ಸಮೇತ. ಎಕ್ಸ್ಟರ್ಮಿನೇಷನ್ ಆಫ್ ಆಲ್ ಪ್ಯಾಷನ್ಸ್. ಪ್ಯಾಷನ್ ಅಂದ್ರೆ ವ್ಯಾಮೋಹ. ಆಲ್ ಪ್ಯಾಷನ್ಸ್ ಕಿತ್ತಾಕೋದು ಅಂತಂದ್ರೆ ಮೇಲ್ ಕಿತ್ತಾಕೋದಲ್ಲ, ಅದನ್ನ ಎಲ್ಲಿಂದ? ಬೇರು ಸಹಿತ. ಈಗ ಮತ್ತೆ ಅದಲ್ಲಿ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕಳೆ ಕೀಳುವಾಗ ನೋಡಿದೀವಿ, ಬೇರ್ ಸಮೇತ ಕೀಳ್ತೀವಿ. ಯಾಕೆಂದ್ರೆ ಬೇರ್ ಬಿಟ್ರೆ ಮತ್ತೆ ಅದು ಬೆಳೆಯುವಂತಹ ಅವಕಾಶ ಇರುತ್ತೆ ಅಂತ. ಇವರ ಈ ಸಾಧನೆ ಯಾವ ಮಟ್ಟವನ್ನ ತಲುಪಿರುತ್ತೆ ಅಂದ್ರೆ ಬೇರು ಸಮೇತ ಎಲ್ಲ ವ್ಯಾಮೋಹಗಳನ್ನ ಕಿತ್ತಾಕ್ಬಿಡ್ತಾರೆ. ಅದನ್ನ ಅನಿವೃತ್ತಿಕರಣ್ ಅಂತ ಹೇಳ್ತಾರೆ. ನಂತರ ಸೂಕ್ಷ್ಮ ಸಂಪರಾಯ. 10ನೇದು ಬಹಳ ಸೂಕ್ಷ್ಮ ಮಟ್ಟದ ದುರಾಸೆ ಇನ್ನೂ ಉಳಿದಿರುತ್ತೆ. ಬಹಳ ಸೂಕ್ಷ್ಮ ಮಟ್ಟದ ದುರಾಸೆ. ಅದು ಈಗ ನಾವು ಮಾನು ಅಂತ ಹೇಳ್ತೀವಿ ನೋಡಿ, ದಶಬಂಧಗಳಲ್ಲಿ 8ನೆಯ ಬಂಧ ಮಾನು ಬೌದ್ಧರಲ್ಲಿ, ನಮ್ಮ ಇದರಲ್ಲಿ 9ನೆಯ ಬಂಧ ಅಂತ ಅನ್ಸುತ್ತೆ ನನಗೆ. ಮಾನು ಅಂದ್ರೆ ಏನು? ಸೂಕ್ಷ್ಮವಾದ ಒಂದು ಅಹಂಕಾರ. ಅಹಂಕಾರ ಹೋದ್ಯಾ ಪಿಶಾಚಿ ಅಂದ್ರೆ ಬಂದೆ ಬೇರೆ ಬೇರೆ ರೂಪಗಳಲ್ಲಿ ಬರುತ್ತೆ, ಬೇರೆ ಬೇರೆ ರೂಪಗಳಲ್ಲಿ ಬರುತ್ತೆ. ಯಾವುದೋ ಸಣ್ಣ ರೂಪದಲ್ಲಿ ಬಂದು ಕಾಡುತ್ತೆ ನನ್ನನ್ನ. ಓಕೆ, ಅದು ಕೊನೆಯಲ್ಲಿ ಹೋಗೋದು. ಆತರ ಇವ್ರಿಗೂ ಈ ಪ್ಯಾಷನ್ ಇದೆಯಲ್ಲ, ಅದು ಸೂಕ್ಷ್ಮ ಮಟ್ಟದ ದುರಾಶೆಯಾಗಿ ಉಳಿದಿರುತ್ತೆ. ಅದು 10ನೆಯ ಉಪಹಂತದಲ್ಲಿ ಹೊರಟೋಗುತ್ತೆ. ಮತ್ತೆ ಮುಂದಿನ ಘಟ್ಟ 11ನೆಯ ಉಪಹಂತ, ಅದು ವಿಮೋಚನೆ ಮತ್ತು ಸರ್ವಜ್ಞತ್ವದ ಹಂತ. ಉಪಶಾಂತ ಮೋಹ ಅಂತಾರೆ. ಉಪಶಾಂತ ಮೋಹ ಅಂದ್ರೆ ಭ್ರಮೆ ಭ್ರಾಂತಿಯನ್ನು ಹೋಗಲಾಡಿಸಿಕೊಂಡು ಭ್ರಮೆಗೆ ಕಾರಣವಾಗುವ ಕರ್ಮಗಳನ್ನ ತ್ಯಜಿಸುತ್ತಾರೆ. ಯಾವ್ಯಾವ ಭ್ರಮೆಗಳಿದೆಯೋ, ಸೂಕ್ಷ್ಮ ಸ್ಥಿತಿಯಲ್ಲಿದೆಯೋ ಅವುಗಳನ್ನು ಕಳ್ಕೊಳ್ಳಿಕ್ ಪ್ರಯತ್ನ ಪಡ್ತಾರೆ.
ಆದ್ರೂ ಈ ಹಂತದಲ್ಲಿ ಆತ್ಮ ಎಲ್ಲ ಭ್ರಮೆ ಭ್ರಾಂತಿಗಳಿಂದ ಹೊರಗೆ ಬಂದಿರೋದಿಲ್ಲ. ಈಗಲೂ ಆತ್ಮ ಕೆಳಗೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ನೋಡಿ, ಅವರು 11ನೆಯ ಉಪಘಟ್ಟ, 3ನೆಯ ದೀಕ್ಷೆ 11ನೆಯ ಉಪಘಟ್ಟ, ಈಗಲೂ ಆತ್ಮ ಕೆಳಗೆ ಜಾರುವಂತ ಸಂಭವ ಇದೆ ಅಂತ ಹೇಳ್ತಾರೆ. ಅಧ್ಯಾತ್ಮ ಮಾರ್ಗವೇ ಹಾಗೆ. ಅದು ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ಅಂತ ವಿಶ್ವಾಮಿತ್ರನಿಗೆ ಮೇನಕೆಯ ಮೋಹ ಆವರಿಸಿಬಿಡ್ತು. ಎಷ್ಟು ಬಾರಿ ಆತ ವಿಮುಖನಾದದ್ದು, ಎಷ್ಟು ಬಾರಿ ಮತ್ತೆ ಅವನು ಮಾರ್ಗಕ್ಕೆ ಬಂದದ್ದು ಅಂತ ಋಷಿ ಮುನಿಗಳಲ್ಲೇ ಹೀಗಾಗ್ತಾ ಇತ್ತು. 12ನೇದು ಕ್ಷೀಣ ಮೋಹ. ಕ್ಷೀಣ ಮೋಹ ಅಂದ್ರೆ ಭ್ರಮೆ ಭ್ರಾಂತಿಗಳ ಪೂರ್ಣ ಲಯ. ಭ್ರಮೆ ಉಂಟು ಮಾಡೋ ಕರ್ಮಗಳನ್ನ ಪೂರ್ಣವಾಗಿ ಉಚ್ಚಾಟನೆ ಮಾಡಿರ್ತಾರೆ. ಅಂದ್ರೆ ಕರ್ಮಗಳು ಕಳ್ಕೊಳ್ಳುವಂತಹ ಸಾಧನೆಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಇಲ್ಲಿ ಸಮತ್ವದ ಸ್ಥಿತಿಯನ್ನ ಮೊಟ್ಟ ಮೊದಲ ಬಾರಿಗೆ ಅನುಭವಿಸುತ್ತಾರೆ. ಈ ಹಂತಕ್ಕೆ ಬಂದ ಮೇಲೆ ಅವ್ರು ಮತ್ತೆ ಕೆಳಗೆ ಬೀಳಲಿಕ್ಕೆ ಕ್ಷೀಣ ಮೋಹ ಅಂದ್ರೆ ಮೋಹ ಪೂರ್ತಿ ಕ್ಷೀಣಿಸಿ ಬಿಟ್ಟಿದೆ ಅಂತ ಅರ್ಥ. 13ನೇದು ಸಯೋಗ ಕೇವಲಿ. ಕೇವಲಿ ಅಂದ್ರೆ ಕೈವಲ್ಯ ಅಂತ ಅರ್ಥ ಮಾಡ್ಕೊಳ್ಳಿ. ಸಯೋಗ ಕೈವಲ್ಯ ಹಾಗಾದ್ರೆ ಅರ್ಥ ಏನು? ಆತ್ಮವು ಕೈವಲ್ಯ ಜ್ಞಾನವನ್ನ ಹೊಂದೆ ಸರ್ವಜ್ಞತ್ವ, ಎಲ್ಲ ನಾಲೆಡ್ಜ್ ಅವರಿಗೆ ಗೊತ್ತು. ನಾವು ಥಿಯಾಸಫಿಯಲ್ಲಿ ಮೊನ್ನೆ ಮಾತನಾಡುವಾಗ ಹೇಳ್ತಾ ಇದ್ವಿ, ಯಾವ ವ್ಯಕ್ತಿ ಜೀವನ್ಮುಕ್ತ ಸ್ಥಿತಿಯನ್ನು ತಲುಪಿದನೋ ಅವನಿಗೆ ಪರಿಪೂರ್ಣ ಜ್ಞಾನವಿರುತ್ತೆ. ಈಗ ನಾನು ನನಗೆ ಡಾಕ್ಟರ್ ಆಗಿ ಏನ್ ಗೊತ್ತೋ, ಏನ್ ಬೇಕೋ ಅದು ಗೊತ್ತು. ಅದು ನಿಮಗ್ ಗೊತ್ತಾ? ಇಲ್ಲ. ನಿಮಗೆ ನಿಮ್ಮ ವೃತ್ತಿ ಏನೋ ಅದು ಗೊತ್ತು, ಹೌದಾ ಅಲ್ವಾ? ಹೀಗೆ ಒಬ್ಬೊಬ್ಬರು ಒಂದೊಂದು ಸಣ್ಣ ಸಣ್ಣ ಜ್ಞಾನದ ಭಾಗವನ್ನ ತುಣುಕನ್ನ ನಾವು ಅರ್ಥ ಮಾಡ್ಕೊಂಡಿರ್ತೀವಿ, ತಿಳ್ಕೊಂಡಿರ್ತೀವಿ. ಆದ್ರೆ ಈ ಜೀವನ್ಮುಕ್ತರು ಹಾಗಲ್ಲ. ಈ ಸಯೋಗ ಕೈವಲ್ಯ ಹಾಗಲ್ಲ. ಜೀವನ್ಮುಕ್ತರು ಹಾಗಲ್ಲ. ಅವರಿಗೆ ಪರಿಪೂರ್ಣ ಜ್ಞಾನ ಇರುತ್ತೆ, ಇವರಿಗೆ ಸರ್ವಜ್ಞತ್ವ ಸಿಕ್ಕಿರುತ್ತೆ, ಎಲ್ಲವನ್ನೂ ಅರಿತಿರುತ್ತಾರೆ. ಆದರೆ ಇನ್ನು ಸ್ಥೂಲ ಶರೀರದಲ್ಲೇ ಇರ್ತಾರೆ. ಅದಕ್ಕೆ ಇದನ್ನ ಸಯೋಗ ಕೈವಲ್ಯ ಅಂತ ಕರೀತಾರೆ. ಇನ್ನೊಂದು 14ನೇದು ಕೊನೆಯದು ಆಯೋಗ ಕೈವಲ್ಯ. ಆಯೋಗ ಕೈವಲ್ಯ ಅಂದ್ರೆ ಈ ಹಂತದಲ್ಲಿ ಸ್ಥೂಲ ದೇಹದ ಕಂಪನಗಳೇ ನಿಂತು ಹೋಗುತ್ತದೆ. ಸ್ಥೂಲ ದೇಹ ಪರಿಪೂರ್ಣವಾಗಿ ಕಂಪನಗಳನ್ನ ನಿಲ್ಲಿಸ್ಬಿಡುತ್ತೆ. ಆತ್ಮ ತನ್ನ ಮುಂದಿನ ಪ್ರಯಾಣವನ್ನ ಮಾಡುತ್ತೆ, ಮೋಕ್ಷ ಪ್ರಾಪ್ತವಾಗುತ್ತೆ. ಆ ಜೀವ ಶರೀರವನ್ನ ತ್ಯಜಿಸುತ್ತೆ. ಅದು ತ್ಯಜಿಸೋ ಹಂತದಲ್ಲಿ ಅದಕ್ಕೆ ಕೈವಲ್ಯ ಜ್ಞಾನ ಪ್ರಾಪ್ತಿಯಾಗಿದೆ. ಅದು ಮತ್ತೆ ಹುಟ್ಟಿ ಬರಬೇಕಾಗಿಲ್ಲ. ಅಲ್ಲಿಗೆ ಅವರಿಗೆ ಕೈವಲ್ಯ ಸಿಕ್ತು. ಅಂದ್ರೆ 3ನೆಯ ದೀಕ್ಷೆಯ 14ನೆಯ ಉಪಹಂತದಲ್ಲಿ ಈ ಒಂದು ಕೆಲಸ ನಡೆಯುತ್ತೆ. ಕೇವಲಿ ಎಂದರೆ ಕೇವಲ ಜ್ಞಾನವನ್ನ ಹೊಂದಿದವನು, ಆತ ಬಿಡುಗಡೆಯನ್ನ ಹೊಂದಿದವನು. ಆ ಸಾಧಕರಿಗೆ ಅನಂತ ಜ್ಞಾನವಿರುತ್ತೆ. ಭೂತ ವರ್ತಮಾನ ಭವಿಷ್ಯ ಎಲ್ಲ ವಿಶ್ವಜ್ಞಾನವನ್ನ ಪಡೆದಿರ್ತಾನೆ. ಜೀವನ್ ಮುಕ್ತಿ ಹೊಂದಿದವನಾಗಿರ್ತಾನೆ. ಅಂತಹ ಕೈವಲ್ಯವನ್ನ ಪಡೆದಂತಹ ವ್ಯಕ್ತಿ ಮುಂದೆ ನಿರ್ವಾಣವನ್ನ ತಲುಪುತ್ತಾನೆ. ಇವರು ನಿರ್ವಾಣ ಅಂತಾರೆ 4ನೆಯ ದೀಕ್ಷೆಗೆ. ಈಗ ಅವನು ಜಿನನಾಗಿದ್ದಾನೆ. ಜೈನರಲ್ಲಿ ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಪಡಿತಾರೋ ಅವರನ್ನ ಜಿನ ಅಂತ ಕರೀತಾರೆ. ಜಿನ. ಬೌದ್ಧರಲ್ಲಿ ಏನಂತ ಕರೀತಾರೆ? ಅಶೇಖ ಅಂತ ಕರೀತಾರೆ. ಜಿನ ಸಾವನ್ನ ಹೊಂದಿರ್ತಾನೆ ಅವನು. ಹೊಂದಿರ್ತಾನೆ, ಜಿನನಾಗಿರ್ತಾನೆ. ಅಂದ್ರೆ ಇಲ್ಲಿ ಜಿನ ಅಂತ ಅಂದ್ರೆ ಅವನು ಆ ಕೈವಲ್ಯವನ್ನ ಪಡೆದಂತಹ ಒಬ್ಬ ವ್ಯಕ್ತಿ ಅಂತ ಅರ್ಥ. ಮತ್ತೆ ಇಲ್ಲಿ ಬೌದ್ಧರಲ್ಲಿ ಅದನ್ನ ಅಶೇಖ ಅಂತ ಕರೀತಾರೆ. ನಮ್ಮ ಹಿಂದೂ ಮತದಲ್ಲಿ ಜೀವನ್ ಮುಕ್ತ ಅಂತ ಕರೀತಾರೆ. ಇಲ್ಲಿ ಷಟ್ಸ್ಥಲ ಶಾಸ್ತ್ರದಲ್ಲಿ ಆ ವ್ಯಕ್ತಿಯನ್ನು ಏನಂತ ಕರೀತಾರೆ? ಏನ್ ಹೊಂದಿದವನು ಅಂತ? ಐಕ್ಯ. ಇವೆಲ್ಲವೂ ಆತ್ಮ ಸಾಕ್ಷಾತ್ಕಾರದ ಘಟ್ಟಗಳೇ. ಕೈವಲ್ಯ ಜ್ಞಾನ ಅಂದ್ರೆ ಅಥವಾ ಕೈವಲ್ಯ ಅಂದ್ರೆ ಆತ್ಮ ಸಾಕ್ಷಾತ್ಕಾರವೇ. ಹಲವಾರು ಪದಗಳಿದೆ. ನಾನು ಪ್ರಾರಂಭದ ಒಂದು ಲೆಕ್ಚರ್ ನಲ್ಲಿ ಹೇಳಿದ್ದೆ, ಆತ್ಮ ಸಾಕ್ಷಾತ್ಕಾರವನ್ನು ಇಷ್ಟೆಲ್ಲ ರೀತಿಯಲ್ಲಿ ವಿವರಿಸ್ತಾರೆ ಅಂತ. ಅಂದ್ರೆ ನೋಡಿ, ಬೌದ್ಧ ಮತದ ಬಗ್ಗೆ ಏನೋ ಅಷ್ಟು ಇಷ್ಟು ಸ್ವಲ್ಪ ಗೊತ್ತಿತ್ತು ನಮ್ಗೆ. ಜೈನ ಮತದ ನನ್ಗೆ ಗೊತ್ತಿರ್ಲಿಲ್ಲ. ನಾನು ಐ ವಾಂಟ್ ಟು ಬಿ ವೆರಿ ಕ್ಲಿಯರ್ ಟು ಯು, ಜೈನ ಮತವನ್ನ ನಾನು ಅಷ್ಟಾಗಿ ಅಧ್ಯಯನ ಮಾಡಿರ್ಲಿಲ್ಲ. ಈಗ ಈ ಉಪನ್ಯಾಸಕ್ಕೆ ನಾನು ಅದನ್ನ ಅಧ್ಯಯನ ಮಾಡ್ಲೇಬೇಕಾಗಿ ಬಂತು. ನಾನು ಐ ಎಂಜಾಯ್. ಯಾಕೆ ಅಂದ್ರೆ ಅದೊಂದು ನನಗೆ
ಸುಯೋಗ. ನನ್ನ ಜ್ಞಾನವನ್ನ ನಾನು ಏನ್ ಮಾಡ್ಬೋದು, ಅಭಿವೃದ್ಧಿ ಪಡಿಸ್ಕೊಳ್ಬೋದು. ಹೌದಾ ಅಲ್ವಾ? ನಾನು ನಮ್ಮ ಮೇಷ್ಟ್ರಿಗೂ ಅದ್ ಹೇಳ್ತಾ ಇರ್ತೀನಿ ಎಷ್ಟೋ ಸರಿ. ಮೇಷ್ಟ್ರು ಸರ್ ಬೇಡ ಸರ್ ಇದು ಅಂತ ಅಂದಾಗ, ಇಲ್ಲ ಸರ್ ನೀವು ಮಾಡ್ಲೇಬೇಕು ಅಂತ ನಾನು ಹಠ ಹಿಡಿತೀನಿ. ಅವ್ರಿಗೆ ಅದೇನ್ ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ. ಆದರೆ ನನ್ನಲ್ಲಿ ಒಂದು ಉದ್ದೇಶ ಇರುತ್ತೆ. ಉದ್ದೇಶ ಏನಂದ್ರೆ ಆ ಹಂತದಲ್ಲಿ ಒಂದು ಅವಕಾಶ ಸಿಗ್ತಿದೆ. ಆ ಅವಕಾಶ ಸಿಕ್ಕಾಗ ಆ ಜ್ಞಾನವನ್ನ ನಾವು ಏನ್ ಮಾಡ್ಬೋದು, ಅಭಿವೃದ್ಧಿ ಪಡಿಸ್ಬೋದು, ಕಲ್ತ್ಕೋಬಹುದು, ತಿಳ್ಕೋಬಹುದು. ಓಕೆ, ಈ ಜೈನ ಮತದ ಈ ಮಾರ್ಗವನ್ನ ನೋಡ್ತಾ ಇದ್ದಾಗ ನನಗೆ ಎಷ್ಟು ಸೂಕ್ಷ್ಮವಾದ ಹಂತಗಳಿದೆ ನೋಡಿ. ಒಂದು ದೀಕ್ಷೆಯಲ್ಲಿ 14 ಉಪಹಂತಗಳು ಕೊಡ್ತಾರೆ ಅಂದ್ರೆ ಅಲ್ಲಿ ಸೆನ್ಸಿಟಿವಿಟಿ ಜಾಸ್ತಿ ಇದೆ. ಅಲ್ಲಿ ಆ ದೀಕ್ಷೆಗೆ ಸೆನ್ಸಿಟಿವಿಟಿ ತುಂಬಾ ಇದೆ. ಈ ಸೆನ್ಸಿಟಿವಿಟಿ ನೀವು ಡಿವಿಷನ್ಸ್ ಹೆಚ್ಚಾಗಿ ಮಾಡ್ತಾ ಇದ್ದಷ್ಟು ದ ಸೆನ್ಸಿಟಿವಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸ್ಟೇಜ್ ಇನ್ಕ್ರೀಸಸ್. ಓಕೆ, ಅದು ಬಹಳ ಸೂಕ್ಷ್ಮವಾದಂತಹ ಘಟ್ಟಗಳು. ಅವ್ರು ಎಷ್ಟು ಚೆನ್ನಾಗಿ ಅದನ್ನ ವಿಂಗಡಣೆ ಮಾಡ್ಕೊಂಡು ಹೋಗಿದ್ದಾರೆ ಆ ಮಾರ್ಗವನ್ನ. ಇಟ್ಸ್ ಸಮಥಿಂಗ್ ವಿಚ್ ಇಸ್ ಅಮೇಸಿಂಗ್ ಅಂತ ಅನ್ಸುತ್ತೆ. ಇಷ್ಟು ಹೇಳ್ತಾ ನಾನು ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತೇನೆ. ಅಯ್ಯೋ, ಹೆಚ್ಚು ಕಡಿಮೆ 10 ನಿಮಿಷ ಜಾಸ್ತಿನೇ ಆಗಿದೆ. ಇನ್ನ 5 ನಿಮಿಷ ಸಮಯ ಇದೆ. ನಿಮ್ಗೆ ಪ್ರಶ್ನೆಗಳಿದ್ರೆ ಕೇಳಬಹುದು.